ಸೇವಾ ಮಂದಾರ ನ್ಯೂ ಇಂಗ್ಲೆಂಡ್ ಕನ್ನಡಕೂಟ, ಬಾಸ್ಟನ್ USA ಮತ್ತು ಎಂಪವರ್ ಅಟ್ಲಾಂಟಾ ಹಾಗೂ ರೋಟರಿ ಕ್ಲಬ್ ಸದಾಶಿವನಗರ ಬೆಂಗಳೂರು ಇವರ ಸಹಾಯಾರ್ಥದೊಂದಿಗೆ ಅರಕಲಗೂಡು ನಂಜುಂಡಶ್ರೇಷ್ಠಿ ವರದರಾಜುಲು ಪ್ರಥಮ ದರ್ಜೆ ಕಾಲೇಜು ಗೊರೂರು, ಎವಿಕೆ ಅಕಾಡೆಮಿ ಮತ್ತು ಬ್ರೈಟ್ ವಿದ್ಯಾಸಂಸ್ಥೆ ಅರಕಲಗೂಡು ಇವರ ಸಹಕಾರದೊಂದಿಗೆ ಡಿಜಿಟಲ್ ಪ್ರೊಜೆಕ್ಟರ್, ಸ್ಕೂಲ್ ಬ್ಯಾಗ್ ಮತ್ತು ಪಾಠೋಪಕರಣ ವಿತರಣಾ ಕಾರ್ಯಕ್ರಮವನ್ನು ಹಾಸನ ಜಿಲ್ಲೆಯ ಗೊರೂರು AN ವರದರಾಜುಲು ಪ್ರಥಮ ದರ್ಜೆ ಕಾಲೇಜಿನ ಸಭಾಂಗಣದಲ್ಲಿ ಶ್ರೀ ಯೋಗ ನರಸಿಂಹಸ್ವಾಮಿ ವಿದ್ಯಾಸಂಸ್ಥೆಯ ಅಧ್ಯಕ್ಷೆ ಶ್ರೀಮತಿ ಗೀತಾಂಜಲಿ ಮೂರ್ತಿಯವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ KP ನಾರಾಯಣ ಅವರು ಜ್ಯೋತಿ ಬೆಳಗುವುದರೊಂದಿಗೆ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಗಣ್ಯರನ್ನು, ವಿವಿಧ ಶಾಲಾ ಮುಖ್ಯೋಪಾಧ್ಯಾಯರನ್ನು ಹಾಗೂ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಯೋಗ ನರಸಿಂಹಸ್ವಾಮಿ ವಿದ್ಯಾಸಂಸ್ಥೆ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಎಂಪವರ್ ಅಟ್ಲಾಂಟಾ USA ಪ್ರತಿನಿಧಿಗಳಾದ ಲಕ್ಷ್ಮಿ ಹಾಗೂ ಬಾಲಾಜಿ, ಕಾರ್ಯದರ್ಶಿಗಳಾದ AG ರಾಮನಾಥ್, ಸುಧಾ ರಾಮನಾಥ್, ಸೇವಾ ಮಂದಾರ ಸದಸ್ಯರಾದ ನಿಖಿಲ ಅಂಬಾಟಿ, ಕ್ಷೇತ್ರ ಸಂಪನ್ಮೂಲ ಅಧಿಕಾರಿ ಬಾಲರಾಜ್, ANV ಪ್ರಥಮ ದರ್ಜೆ ಕಾಲೇಜು ನಿವೃತ್ತ ಅಧೀಕ್ಷಕ HN ಶೇಷಾದ್ರಿ, ಅರಕಲಗೂಡು ಶಾಂತಿನಿಕೇತನ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯ ಫಯಾಜ್ ಅಹಮದ್, ಅರಕಲಗೂಡು ANV ಟ್ರಸ್ಟ್ ಸಂಚಾಲಕ ನಯಾಸ್ ಪಾಷಾ, ಯೋಗ ನರಸಿಂಹಸ್ವಾಮಿ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ವಿವಿಧ ಶಾಲೆಗಳಿಂದ ಆಗಮಿಸಿದ ಶಿಕ್ಷಕ ವೃಂದದವರು ಮತ್ತಿತರರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಉಮಾ ಮಹೇಶ್ವರಿ ನಿಮ್ಮೊಳಗಿಹನ್ಯಾರಮ್ಮ, ಕಮ್ಮಗೋರನ ವೈರಿ ಸುತನಾದ ಸೊಂಡಿಲ ಹೆಮ್ಮೆಯ ಗಣನಾಥನೇ ಕಾಣಮ್ಮ ನಮ್ಮಮ್ಮ ಶಾರದೆ. ಉಮಾ ಮಹೇಶ್ವರಿ ನಿಮ್ಮೊಳಗಿಹನ್ಯಾರಮ್ಮ. ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ಕುಮಾರ ವ್ಯಾಸರ ಮಂಗಳ ಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ, ಜೈಲಪ ಹೊಯ್ಸಳರಾಡಿದ ನಾಡೆ, ಡಂಕಣ ಜಕಣರ ನೆಚ್ಚಿನ ಬೀಡ್, ಕೃಷ್ಣ ಶರಾವತಿ ತುಂಗ, ಕಾವೇರಿಯ ವರರಂಗ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ, ಜನಕನ ಹೋಲುವ ದೊರೆಗಳ ಧಾಮ. ಪ್ರೊಜೆಕ್ಟರ್ ಮತ್ತು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಶಾಲಾ ಬ್ಯಾಗ್, ನೋಟ್ ಪುಸ್ತಕ ಮತ್ತು ಪಾಠೋಪಕರಣ ವಿತರಣಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂತಹ ಹಾಗೂ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಮತಿ ಗೀತಾಂಜಲಿ ಮೂರ್ತಿಯವರು, ಅಧ್ಯಕ್ಷರು, ಶ್ರೀ ಯೋಗ ನರಸಿಂಹಸ್ವಾಮಿ ವಿದ್ಯಾಸಂಸ್ಥೆ ಗೊರೂರು ಇವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. KP ನಾರಾಯಣರವರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅರಕಲಗೂಡು, ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಹಾಗೆಯೇ ಪ್ರಾಸ್ತಾವಿಕ ನುಡಿಯನ್ನು ನುಡಿಯಲು ಶ್ರೀ ಕುಮಾರಯ್ಯ DK ರವರು, ಪ್ರಾಂಶುಪಾಲರು, ಗ್ರಾಮಾಂತರ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಬೈಚನಹಳ್ಳಿ, ಅರಕಲಗೂಡು ತಾಲೂಕು, ಇವರು ಕೂಡ ಬಂದಿದ್ದಾರೆ. ಇವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಡಾಕ್ಟರ್ CV ವೆಂಕಟೇಶ್, ನಿವೃತ್ತ ಪ್ರಾಂಶುಪಾಲರು, ಮಲೆನಾಡು ಇಂಜಿನಿಯರಿಂಗ್ ಕಾಲೇಜು ಹಾಸನ, ಇವರು ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಪುಷ್ಪಗುಚ್ಛ ನೀಡುವುದರ ಮೂಲಕ ಬಯಸ್ತಾ ಇದ್ದಾವೆ. ಶ್ರೀಮತಿ ಪುಷ್ಪಗುಚ್ಛ ನೀಡುವುದರ ಮೂಲಕ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರು ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಪುಷ್ಪಗುಚ್ಛ ನೀಡುವುದರ ಮೂಲಕ ಬಯಸ್ತಾ ಇದ್ದಾರೆ. ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಬಯಸ್ತಾ ಇದ್ದೇವೆ.
ಶ್ರೀ ಗುಚ್ಚನ್ನು ನೀಡುವುದರ ಮೂಲಕ ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಶ್ರೀ ಲಕ್ಷ್ಮಣ್ ಸರ್ ಅವರು ಪ್ರಾಂಶುಪಾಲ, ಶ್ರೀ ರವಿ ಸರ್ ಅವರು ಮುಖ್ಯೋಪಾಧ್ಯಾಯರು, ಸರ್ಕಾರಿ ಪ್ರೌಢ, ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಶ್ರೀ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಶಿರಂಗ ಹೆಚ್ಚು ವಿದ್ಯಾರ್ಥಿಗಳನ್ನ ನಾವು ಇಲ್ಲಿಗೆ ಕಳಿಸ್ಕೊಡ್ತೇವೆ. ಈ ಪ್ರೋಗ್ರಾಮ್ ಅನ್ನ ನೋಡಿ ನನಗೆ ಬಹಳ ಸಂತೋಷ ಆಯಿತು. ಯಾಕೆಂತಂದ್ರೆ ಏನನ್ನೂ ಬಯಸದೆ ಬಡ ಮಕ್ಕಳಿಗೆ, ರೈತರ ಮಕ್ಕಳಿಗೆ ಸಹಾಯ ಮಾಡೋದಿದೆಯಲ್ಲ, ಅದನ್ನ ನೀವು ಮಾಡ್ತಾ ಇದ್ದೀರಾ. ಬಾಬಾ ಆಮ್ಟೆ ಅಂತ ಹೇಳಿ ಮಹಾರಾಷ್ಟ್ರದಲ್ಲಿದ್ರು. ಲೆಪ್ರಸಿ ಕುಷ್ಠರೋಗಕ್ಕೆ ತುತ್ತಾದಂತಹ ಮಕ್ಕಳನ್ನ ಕರ್ಕೊಂಡೋಗಿ ಅವರ ಸೇವೆಯನ್ನು ಮಾಡಿ ನೂರಾರು ಮಕ್ಕಳನ್ನ ಉಳಿಸಿ ಜೀವನ ಕೊಟ್ಟರು. ಅವರೇನೂ ಬಯಸ್ತಿಲ್ಲ. ಬಾಬಾರಾಣಿ ಅಂತ ಅಂದ್ಬಿಟ್ಟು ಪಶ್ಚಿಮ ಬಂಗಾಳದ ಒಬ್ಬ ಹುಡುಗ, ಈಗ 29 ವರ್ಷ, ಅವ್ರಿಗೆ ಏನೇನೋ ಬಯಸಿದ್ನೆ ಬಡ ಮಕ್ಕಳಿಗೆ, ಕುಲಿಕರ್ಮಕರ ಮಕ್ಕಳಿಗೆ ವಿದ್ಯೆಯನ್ನು ಕೊಟ್ಟು ಇವತ್ತು ಜಗತ್ತಲ್ಲಿ ಪ್ರಸಿದ್ಧಿ ಪಡೆದಿದ್ದಾರೆ. ಅವ್ರು ಏನೇನೋ ಬಯಸ್ತಿಲ್ಲ, ಮಕ್ಕಳ ಉದ್ಧಾರವನ್ನು ಅಷ್ಟೇ ಬಯಸಿತ್ತು. ಕೊತ್ಮಾಳ್ ರಂಗರಾವ್ ಹೆಸರು ಕೇಳಿದ್ದೀರಾ ನೀವು? ಮಂಗಳೂರಿನವರು. ಅವ್ರು ಹೇಳ್ತಾರೆ, ದಲಿತರ ಮಕ್ಕಳು ವಿದ್ಯಾವಂತರಾಗಿ ಕಾರ್ನಲ್ಲಿ ಬಂದು ಕಾರ್ನಲ್ಲಿ ಏರ್ಸಂತಹ ಧೂಳು ನನ್ನ ತಲೆಗೆ ಬಿದ್ದರೆ ನನ್ನ ಜೀವನ ಸಾರ್ಥಕ ಅಂತ ಹೇಳ್ತಾರೆ. ಅವ್ರು ಏನೂ ಬಯಸ್ತಿಲ್ಲ. ಬಡವರ, ದಲಿತರ, ಶೋಷಿತರ, ರೈತರ ಮಕ್ಕಳ ಅಭಿವೃದ್ಧಿಯನ್ನು ಬಯಸಿದ್ರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನೋ ಇರಲಿಲ್ಲ, ಅವ್ರ ವಿದ್ಯೆ ಅಷ್ಟೇ ಇದ್ದಿದ್ದು. ಈ ಜಗತ್ತಿಗೆ ಗುರ್ತಾದ್ರು, ಬೃಹತ್ ಬರ್ಕೊಡ್ತಾರೆ. ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ರವರು, ಅವರನ್ನ ಯಾರೂ ಸಹ ಜಾತಿಯಿಂದ ಧರ್ಮದಿಂದ ಗುರ್ತು ಮಾಡೋದಿಲ್ಲ. ಅವರು ಯಾಕೆಂದ್ರೆ ಶ್ರೇಷ್ಠ ವ್ಯಕ್ತಿ, ಭಾರತೀಯ. ಒಬ್ಬ ಮೀನುಗಾರರ ಮಗ ದೊಡ್ಡ ಸ್ಥಾನಕ್ಕೆ ಹೋಗ್ತಾರೆ. ಹೀಗೆ ಒಂದು ಇತಿಹಾಸ ಇದೆ. ಏನನ್ನು ಬಯಸಿದ್ರೆ ಬಂದಂತವರವರೆಲ್ಲ. ಬಾಬಾ ಅಂತ ಹೇಳ್ತಾರೆ, ಅನ್ಲೆಸ್ ಯು ಆರ್ ಇನ್ಸ್ಪೈರ್ಡ್ ಯು ಕಾಂಟ್ ಇನ್ಸ್ಪೈರ್ ಅದರ್ಸ್. ನೀನು ಸ್ಫೂರ್ತಿಗೊಳ್ಳದ ಹೊರತು ಬೇರೆಯನ್ನು ಸ್ಫೂರ್ತಿಗೊಳಿಸಲಿಕ್ಕೆ ಆಗೋದಿಲ್ಲ. ಅನ್ಲೆಸ್ ಯು ಆರ್ ಮೋಟಿವೇಟೆಡ್ ಯು ಕಾಂಟ್ ಮೋಟಿವೇಟ್ ಅದರ್ಸ್. ನೀನು ಪ್ರೇರೇಪಣೆಗೊಳ್ಳದ ಹೊರತು ಬೇರೆಯವನ್ನ ಪ್ರೇರೇಪಣೆಗೊಳಿಸಲಿಕ್ಕೆ ಆಗೋದಿಲ್ಲ. ಅನ್ಲೆಸ್ ಯು ಆರ್ ಮೂವ್ಡ್ ಯು ಕಾಂಟ್ ಮೂವ್ ಅದರ್ಸ್. ನೀನು ಬದಲಾಗದ ಹೊರತು ಬೇರೆಯವ್ರನ್ನ ಬದಲಾವಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಯಾಕೆ ಮಾತು ಹೇಳ್ತಿದ್ದೀನಿ ಅಂತ ಅಂದ್ರೆ, ಈ ಏನು ಡಿಗ್ರಿ ಕಾಲೇಜ್ ಇದೆ ಗೊರೂರಿನಲ್ಲಿ, ನಾವು ವಿ ಹ್ಯಾವ್ ಬಿನ್ ಇನ್ಸ್ಪೈರ್ಡ್, ವಿ ಹ್ಯಾವ್ ಬಿನ್ ಮೋಟಿವೇಟೆಡ್, ವಿ ಹ್ಯಾವ್ ಬಿನ್ ಮೂವ್ಡ್. ಒಂದು ಇಲ್ಲಿ ಓದಂತ ಮಕ್ಕಳು ನಮ್ಮಲ್ಲಿ ಲೆಕ್ಚರರ್ಸ್ ಆಗಿದ್ದಾರೆ. ರೂಪಾ BS ಅಂತ ಹೇಳಿ ಕನ್ನಡ ಲೆಕ್ಚರರ್ ಆಗಿದ್ದಾರೆ. ದಿನೇಶ್ ಅವರು ಪಡಿಕೆ ಸಚಿವರು ಆಗಿದ್ದಾರೆ. ನಮ್ಮಲ್ಲಿ ಚಂದ್ರಮೌಳಿ ಅಂತ ಹೇಳಿ ಕನ್ನಡ ಟೀಚರ್ ಆಗಿದ್ದಾರೆ. ಇಲ್ಲಿ ಬರಲಿಕ್ಕೆ ನಮಗೆ ಶೇಷಾದ್ರಿ ಸರ್ ಕಾರಣ. ಇವತ್ತು ನಮಗೆ ತುಂಬಾ ಮೀಟಿಂಗ್ಗಳು ಬರಲೇಬೇಕು ಅಂತ ಹೇಳಿದ್ರು, ಬಂದಿದ್ದೀವಿ. ಪ್ರಿನ್ಸಿಪಾಲ್ ಮಾಡಿದ್ರು, ಮತ್ತೆ ಮೇಡಮ್ ಅವರು ಫೋನ್ ಮಾಡಿದ್ರು ಅಂತ ಅನಿಸುತ್ತೆ. ಬಹುಶಃ ರೆಸ್ಟ್ ತಗೊಂಡು ಯಾರೋ ಮೇಡಮ್ ಫೋನ್ ಮಾಡಿದ್ರು. ನನಗೆ ಇವೆಲ್ಲ ಖುಷಿ ಆಯಿತು. ಇಷ್ಟು ಜನ ಮಕ್ಕಳನ್ನ, ಇಷ್ಟು ಜನ ಟೀಚರ್ಸನ್ನ, ಕ್ಲಾಸ್ 1 ಕ್ಲಾಸ್ 2 ಆಫೀಸರ್ಸ್ ಎಲ್ಲ ಬಂದಿದ್ದೀರಿ. ಎಲ್ಲ ಸೇರಿಸಿ ಮಾಡೋಂಥದ್ದು ಬಹಳ ಕಷ್ಟ ಇದೆ. ಅದನ್ನು ನೀವು ಮಾಡುವಂತಹ ಒಂದು ದಾನ ಧರ್ಮದ ಕೆಲಸ ಇದೆಯಲ್ಲ, ಇದು ಬಹಳ ಪ್ರಮುಖವಾದ ಕೆಲಸ. ಅದಕ್ಕೊಂದು ಮಾತು ಹೇಳ್ತಾರೆ, ಫುಲ್ ಎಫರ್ಟ್ಸ್ ಲೀಡ್ ಟು ಫುಲ್ ವಿಕ್ಟರಿ ಅಂತ ಹೇಳಿ. ನಾವು ಸಂಪೂರ್ಣ ಶ್ರಮಪಟ್ಟರೆ ಸಂಪೂರ್ಣ ಯಶಸ್ಸನ್ನು ಪಡಿಬಹುದು. ನಾವು ಶ್ರಮ ಪಡಲಿಲ್ಲ, ಯಶಸ್ಸು ಬರೋದಿಲ್ಲ, ನಮ್ಮ ಕಡೆಗೆ ಬರೋದಿಲ್ಲ. ಒಂದು ಮಾತು ಹೇಳ್ತೀನಿ, ವಿಲಿಯಂ ಶೇಕ್ಸ್ಪಿಯರ್ ಹೇಳ್ತಾರೆ, ಆಲ್ ದಟ್ ಗ್ಲಿಟರ್ಸ್ ಇಸ್ ನಾಟ್ ಗೋಲ್ಡ್ ಅಂತ ಹೇಳಿ. ಹೊಳೆಯೋದೆಲ್ಲ ಚಿನ್ನ ಅಲ್ಲ ಅಂತ ಹೇಳಿ. ಬರೀ ಶೋಕಿ ಮಾಡೋದು ವಿದ್ಯಾರ್ಥಿಗಳಿಗೆಲ್ಲ. ಶೋಕಿ ಜೊತೆಗೆ ಇಲ್ಲೊಳಗೆ ಶೋಕಿ ಮಾಡಬೇಕು, ತಲೆ ಒಳಗೆ ಶೋಕಿ ಮಾಡಬೇಕು, ಜ್ಞಾನ ಇಟ್ಕೋಬೇಕು, ಓದಬೇಕು. ಯಾವಾಗ ಮೊಬೈಲ್ ಬಂತು, ಮೊಬೈಲ್ ಬಂದ್ಮೇಲೆ ವಿದ್ಯಾರ್ಥಿಗಳ ಕ್ಯಾರೆಕ್ಟರ್ ತುಂಬಾ ಬದಲಾವಣೆ ಆಗ್ತಾ ಇದೆ. ಎಲ್ಲರೂ ಅಂತ ಹೇಳ್ತಾ ಇಲ್ಲ ನಾನು. ತುಂಬಾ ವಿದ್ಯಾರ್ಥಿಗಳು ಮೊಬೈಲನ್ನ ಸದ್ಬಳಕೆ ಮಾಡ್ಕೊಳ್ತಾರೆ. 70% ಮಕ್ಕಳು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಅದರಿಂದ ಏನಾಗ್ತಾ ಇದೆ, ನಮಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತವ್ರು ಬೇಕು, ಅಬ್ದುಲ್ ಕಲಾಂಜಿ ಅಂತವ್ರು ಬೇಕು ನಮಗೆ, ಬಾಬಾ ಆಮ್ಟೆ ಅಂತವ್ರು ಬೇಕು ನಮಗೆ, ಒಳ್ಳೊಳ್ಳೆ ಬರಹಗಾರರು, ವಿದ್ವಾಂಸರು, ವಿಜ್ಞಾನಿಗಳು ಬೇಕು ನಮಗೆ. ವಿಕ್ರಮ್ ಸಾರಾಭಾಯಿ ಹೆಸರು ಕೇಳಿದ್ದೀರಾ ನೀವು? ವಿಕ್ರಮ್ ಸಾರಾಭಾಯಿ ಇಲ್ಲ ಅಂತಂದಿದ್ರೆ ನಮ್ಮ ದೇಶದಲ್ಲಿ ಇಷ್ಟು ಮಟ್ಟಿಗೆ ಏನು ಮೆಡಿಕಲ್ ವ್ಯವಸ್ಥೆ ಇದೆ, ಮೇಲ್ಗಡೆ ಬರಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ.
ಎಲಿಜಬೆತ್ ಫ್ರೈ ಅಂತ ಹೇಳಿ ಒಬ್ಬ ಹೆಣ್ಮಕ್ಳು ಏನೋ ತಪ್ಪು ಮಾಡಿ ಜೈಲು ಹೊರಟಾಗ್ತಾರೆ. ಆ ಮಕ್ಕಳನ್ನ ಉದ್ಧಾರ ಮಾಡಬೇಕು, ಕೈದಿಗಳನ್ನ ಉದ್ಧಾರ ಮಾಡಬೇಕು ಅಂತ ಎಜುಕೇಶನ್ ಬೇಕು ಅವರಿಗೆ, ಎಜುಕೇಶನ್ ಕೊಡಿ ಅಂತ ಹೇಳಿ ಹೋರಾಟ ಮಾಡ್ತಾರೆ. ನಾವು ಹಲವಾರು ರೀತಿಯಲ್ಲಿ ನಾವು ನೋಡ್ಕೊಂಡು ಬಂದಿದ್ದೇವೆ. ಅದರಲ್ಲಿ ಒಂದು ಧರ್ಮದ ಕಾರ್ಯ ಅಂತ ನಾನು ಹೇಳಿದೆ. ಸೇವಾ ಮಂದಾರ, ನ್ಯೂ ಇಂಗ್ಲೆಂಡ್, ಕನ್ನಡಕೂಟ, ಬಾಸ್ಟನ್. ಈ ಹೆಸರು ಕೇಳಿದ್ರೆ ಖುಷಿ ಆಗುತ್ತೆ ನಮಗೆ. असतो मा सद्गमय तमसो मा ज्योतिर्गमय मृत्योर्मा अमृतंगमय ओम शांति शांति शांति. Thank you for all. ಈ ಕಾರ್ಯಕ್ರಮದ ಸೂಕ್ಷ್ಮತೆಯನ್ನು ನೋಡಿದರೆ ಭಾರತವನ್ನು ದಾಟಿ ಪ್ರಪಂಚದ ಇತರ ರಾಷ್ಟ್ರಗಳಿಗೆ ಹೋಗಿ ಒಂದು ಬದುಕಿನ ಒಂದು ಮುಸ್ಸಂಜೆ ಅಥವಾ ಹಿರಿಯ ಚೇತನಗಳಾಗಿ ಪರಿವರ್ತನೆಯನ್ನು ಹೊಂದಿ ಮತ್ತೆ ಅಲ್ಲಿಂದ ಕೂತು ಭಾರತವನ್ನು ನೋಡಿದಾಗ ಭಾರತಕ್ಕೆ ಏನಾದರೂ ಮಾಡಬೇಕು ಅನ್ನುವಂತಹ ಆಶಯ, ಜೊತೆಗೆ ಹಿರಿಯ ಚೇತನಗಳಾಗಿ ಬದುಕಿನ ಮುಸ್ಸಂಜೆಯ ದಿನಗಳಲ್ಲಿದ್ದಾಗ ಪುಟಾಣಿ ಮಕ್ಕಳುಗಳನ್ನು ನೋಡಿ ಅವರಿಗೆ ಮತ್ತೊಂದೇನಾದ್ರು ಹಚ್ಚಬೇಕು ಅನ್ನುವಂತಹ ಆಶಯ. ಈ ಎಲ್ಲ ಆಶಯಗಳೊಂದಿಗೆ ಇವತ್ತು ಅರಕಲಗೂಡು ತಾಲೂಕಿನ ಬಹುಪಾಲು ಪುಟಾಣಿ ಮಕ್ಕಳುಗಳಿಗೆ ಜ್ಯೋತಿಯಾಗಿ ಬೆಳಕಾಗಿ ಆಶ್ರಯ ಆಗಬೇಕು ಅನ್ನುವಂತಹ ಸದಾಶಯದೊಂದಿಗೆ ಅಪರೂಪದ ಉದ್ದೇಶವನ್ನು ಇಟ್ಕೊಂಡು ಈ ಕಾರ್ಯಕ್ರಮ ನಡೆಸ್ತಾ ಇರೋದಕ್ಕೆ ನಾನು ಮನಪೂರ್ವಕವಾಗಿ ನಮ್ಮ ಇಲಾಖೆಯ ಪರವಾಗಿ ವೈಯಕ್ತಿಕವಾಗಿ ತಮ್ಮೆಲ್ಲ ಹಿರಿಯ ಚೇತನಗಳಿಗೆ ನಾನು ಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸ್ತೀನಿ ಸರ್. ಕೊಟ್ಟನೇನ ಬೇಡ, ಕೊಟ್ಟಾಡಿಕೊಳ್ಳಬೇಡ, ಕೊಟ್ಟು ಕೆಟ್ಟದಿನ ಬೇಡ, ಶಿವನಲ್ಲಿ ಕಟ್ಟಿಟ್ಟುವುದು ಮತ್ತು ಸರ್ವಜ್ಞ ಅಂತ ಹೇಳಿ. ಸೊ ಈ ನಿಟ್ಟಿನಲ್ಲಿ ಅವರು ಬಹಳಷ್ಟು ಪ್ರೀತಿಯಿಂದ ಕೊಡ್ತಾ ಇದ್ದಾರೆ, ನಾವು ಪಡ್ಕೋತಾ ಇದ್ದೀವಿ. ಅರ್ಥಶಾಸ್ತ್ರದಲ್ಲಿ ಒಬ್ಬ ಎಕನಾಮಿಸ್ಟ್ ಒಂದು ವಿಷಯವನ್ನು ಹೇಳ್ತಾನೆ, ಪುಟಾಣಿ ಮಕ್ಕಳ, ಅಮೆರಿಕಾದಲ್ಲಿರುವಂತಹ ಎಲ್ಲ ಕಾರ್ಖಾನೆಗಳನ್ನು ತಂದು ಭಾರತದಲ್ಲಿ ಪ್ರತಿಷ್ಠಾಪಿಸಿದರೂ ಕೂಡ ಭಾರತೀಯರು ಬದಲಾಗದೆ ಭಾರತ ಬದಲಾಗದು. ಬಹಳಷ್ಟು ಸೂಕ್ಷ್ಮವಾದಂತಹ ವಿಷಯ. ಅಮೆರಿಕಾದಲ್ಲಿರುವಂತಹ ಎಲ್ಲ ಕಾರ್ಖಾನೆಗಳನ್ನು ತಂದು ಭಾರತದಲ್ಲಿ ಪ್ರತಿಷ್ಠಾಪಿಸಿದರೂ ಕೂಡ ಭಾರತೀಯರು ಬದಲಾಗದೆ ಭಾರತ ಬದಲಾಗದು. ಈ ಮಾತನ್ನ ಸೂಕ್ಷ್ಮವಾಗಿ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಇದನ್ನೆಲ್ಲ ನೋಡ್ತಾ ಇದ್ರೆ ವಸ್ತು ರೂಪದಲ್ಲಿ ನೋಡ್ಬೋದು, ದೈವಿ ಶಕ್ತಿಯಲ್ಲಿಯೂ ನೋಡ್ಬೋದು. ಬಹಳ ಸೂಕ್ಷ್ಮವಾಗಿ ನಾವು ಇದನ್ನು ಗಮನಿಸೋದಾದ್ರೆ, ಒಂದು ಬೌದ್ಧಿಕವಾಗಿ ಕಟ್ಟಡವನ್ನು ನೋಡಿದರೆ ಸಿಮೆಂಟು ಕಟ್ಟಡ, ಬಿಲ್ಡಿಂಗು ಈ ರೀತಿಯಲ್ಲಿಯೂ ಕಾಣ್ಬೋದು. ಅಥವಾ ನನಗೆ ನೆರಳು, ವಿದ್ಯೆಯನ್ನು ದಾನ ಮಾಡಿದಂತಹ ಅಪರೂಪದ ಕಟ್ಟಡವಾಗಿಯೂ ಕಾಣ್ಬೋದು. ನಾವು ಕೂತ್ಕೊಂಡಿರುವಂತಹ ಚೇರು ಪ್ಲಾಸ್ಟಿಕ್ ಆಗಿಯೂ ಕಾಣ್ಬೋದು, ನನ್ನ ಭಾರವನ್ನು ಹೊರ್ತಾ ಇರುವಂತಹ ಅಪರೂಪದ ಶಕ್ತಿಯಾಗಿಯೂ ಕಾಣ್ಬೋದು. ನಾನು ಊಟ ಮಾಡ್ತಾ ಇರುವಂಥ ಅನ್ನದ ಕಾಳು ಬರೀ ಅನ್ನದ ಕಾಳಾಗಿಯೂ ಕಾಣ್ಬೋದು, ಅಥವಾ ನನಗೆ ದೊಡ್ಡ ಶಕ್ತಿ ಮತ್ತು ಚೈತನ್ಯದಾಯಕವಾಗಿಯೂ ಕಾಣ್ಬೋದು. ಸೊ ನಾವು ನೋಡಬೇಕಾದಂಥದ್ದು ಮಹತ್ತಾಗಿ ಅದನ್ನು ಅಲ್ಪವಾಗಿ ನೋಡಬಾರ್ದು. ಸೊ ಆ ಕಾರಣಕ್ಕಾಗಿ ಇವತ್ತು ಏನು ಅಪರೂಪದ ಈ ಕಾರ್ಯ ಅಥವಾ ವಸ್ತು ರೂಪಗಳಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ, ಅದು ದೈವಿ ಶಕ್ತಿಯಾಗಿರ್ತದೆ, ಬೆಳಕಾಗಿರ್ತದೆ, ನಿಮಗೆ ಅಪರೂಪದ ಬದುಕಿನ ಉದ್ದೇಶದ ಕಡೆಗೆ ಕರ್ಕೊಂಡೋಗುವಂಥದ್ದಾಗಿರ್ತದೆ. ಅದನ್ನು ಆ ರೀತಿಯಲ್ಲಿ ನೋಡಿ ಭಾಳಷ್ಟು ಅದನ್ನು ಪ್ರೀತಿಯಿಂದ ಅದನ್ನು ಸ್ವೀಕರಿಸಿ, ಜೊತೆಗೆ ಅದನ್ನು ಗೌರವಯುತವಾಗಿ ಭಾಳಷ್ಟು ದಿನಗಳ ಕಾಲ ಇಟ್ಟುಕೊಂಡು ಒಳ್ಳೆಯ ಉದ್ದೇಶಕ್ಕೆ ಬಳಸ್ಕೊಂಡ್ರೆ ಖಂಡಿತವಾಗಿಯೂ ನಮ್ಮ ಬದುಕು ಅತ್ಯುತ್ತಮವಾದಂತಹ ಬದುಕಾಗಿ ರೂಪುಗೊಳ್ಳೋದಕ್ಕೆ ಇಂಥ ಎಲ್ಲ ಕಾರಣಗಳು ಸಹಕಾರಿ ಆಗ್ತವೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ. ನೀವೆಲ್ಲರೂ ಕೂಡ ಆ ರೀತಿಯ ಪ್ರಯತ್ನಗಳನ್ನು ಮಾಡಬೇಕು. ಸುಮ್ಮನೆ ನಿಮ್ಮ ತಂದೆ ತಾಯಿಗಳನ್ನು ನೆನಪು ಮಾಡ್ಕೊಳ್ಳಿ ಮಕ್ಕಳ. ನಿಮಗಾಗಿ 15-20 ಸಾವಿರ ವರ್ಷಕ್ಕೆ ಖರ್ಚು ಮಾಡ್ತಾ ಇರ್ತಾರೆ.
ಅದನ್ನೇ 1 ವರ್ಷದ ಖರ್ಚನ್ನು ಸುಮ್ಮನೆ ನಾನು ನಿಮ್ಮ ಜೊತೆಯಲ್ಲಿ ಯೋಚನೆ ಮಾಡ್ತೀನಿ. ಆ 10 ವರ್ಷದ ಆ ಹಣವನ್ನು ನಿಮ್ಮ ಮೂರಿನಲ್ಲಿರುವಂಥ ಯಾವುದಾದ್ರೂ ಹಣ್ಣಿನ ಮರಕ್ಕೆ ಹಾಕಿಸ್ಬಿಟ್ರೆ 1 ವರ್ಷ ನಿಮಗೆ ಮಾಡ್ತಾ ಇರುವಂಥ ಖರ್ಚಿನ ಹಣವನ್ನು ನಿಮ್ಮ ಊರಿನಲ್ಲಿರುವಂಥ ಯಾವುದಾದ್ರೂ ಹಣ್ಣಿನ ಮರಗಳಿಗೆ ಹಾಕಿಸ್ಬಿಟ್ರೆ ಅವು 2 ಪಟ್ಟು 3 ಪಟ್ಟು 4 ಪಟ್ಟು ಫಸಲುಗಳನ್ನು ಕೊಡ್ತವೆ ಒಂದೇ ವರ್ಷದಲ್ಲಿ. 10 ವರ್ಷ 15 ವರ್ಷ 20 ವರ್ಷ ನನ್ನ ತಂದೆ ತಾಯಿ ನನ್ನ ಬುಡಕ್ಕೆ ಗೊಬ್ಬರವನ್ನು ಹಾಕ್ತಾ ಇದ್ದಾರೆ, ನೀನು ಫಸಲಾಗು ಅಂತ ಮತ್ತು ನಾನು ಗೊಬ್ಬರನೇ ಆಗಿ ಹೋಗ್ತೀನಿ. ನಾನೊಂದು ಬೆಳೆಯಾಗಿಯೋ ಫಸಲಾಗಿಯೋ ಬದಲಾಗಕ್ಕೆ ಬಯಸೋದೇ ಇಲ್ಲ. ಸೊ ಈ ಕಾರಣಕ್ಕಾಗಿ ನೀವು ಯೋಚಿಸ್ಬೇಕು. ಹುಟ್ಟಿ 15, 16, 18, 20 ವರ್ಷ ಆಗಿದೆ ಪುಟಾಣಿ ಮಕ್ಕಳು ನೀವೆಲ್ಲ. 2 ವರ್ಷ ಬಿಟ್ಬಿಡವ, ಹುಟ್ಟಿದ 2 ವರ್ಷವನ್ನು ಬಿಟ್ಬಿಡೋಣ. ಉಳಿದ ಅಷ್ಟು ವರ್ಷಗಳು ನೀವು ಮಾತಾಡಿದ್ದೀರಿ, ಮಾತು ಕಲ್ತಿದ್ದೀರಿ. 2 ವರ್ಷ ಮಾತು ಕಲಿಯೋಕೆ ಆರಂಭಿಸೋಣ ಅಂತೇಳಿ ಇಟ್ಕೊಂಡ್ಬಿಟ್ರೆ ಅದಾದ ನಂತರದ ಉಳಿದ ಅಷ್ಟು ವರ್ಷಗಳು ನೀವು ಮಾತಾಡಿದ್ದೀರಿ. ಆ ನಿಮ್ಮ ಮಾತಿನಲ್ಲಿ ನನ್ನ ಬದುಕಿಗಾಗಿ ಮಾತಾಡಿದ್ದಂಥದ್ದು, ನಾನೊಂದು ಒಳ್ಳೆಯ ಉದ್ದೇಶಕ್ಕಾಗಿ ಮಾತಾಡಿದ್ದಂಥದ್ದು, ನಾನೊಬ್ಬ ಒಳ್ಳೆ ಅಧಿಕಾರಿ ಆಗಬೇಕು ಅಂತ ಹೇಳಿ ಮಾತಾಡಿದ ಸಂಖ್ಯೆಗಳನ್ನು ಬರೀರಿ ಅಂದರೆ ಯೋಚಿಸ್ಬೇಕಾಗ್ತದೆ, ಬರೆಯೋದಕ್ಕೆ ಆಗೋದೇ ಇಲ್ಲ. 18 ವರ್ಷ ಆಗಿದೆ, 15 ವರ್ಷ ಆಗಿದೆ, 16 ವರ್ಷ ಆಗಿದೆ ನಾನು ಮಾತು ಕಲಿತು. ಆದರೆ ನಾನೊಂದು ಅಧಿಕಾರಿಯಾಗಿ ಆಗಬೇಕು ಅಂತ ಅಂದುಕೊಂಡದ್ದಕ್ಕೆ ಆಡಿದ ಮಾತುಗಳೆಷ್ಟು ಅಂದರೆ ಅವು ಸಂಖ್ಯೆ ರೂಪದಲ್ಲಿ ಹೇಳೋಕ್ಕೆ ಸಾಧ್ಯ ಇಲ್ಲ. ಅಂದರೆ ನಾವಿನ್ನೂ ಸಾಕಷ್ಟು ಆ ಉದ್ದೇಶಗಳಿಗೆ, ನನ್ನ ಗುರಿಯ ಕಡೆಗೆ, ನನ್ನ ಮನಸ್ಥಿತಿಯ ಕಡೆಗೆ ನನ್ನನ್ನು ಅಣಿಗೊಳಿಸ್ಕೊಳ್ಬೇಕಾಗ್ತದೆ. ಸೊ ಈ ನಿಟ್ಟಿನಲ್ಲಿ ಈ ಸೌಕರ್ಯಗಳನ್ನು ನೀವು ಅತ್ಯಂತ ಪ್ರೀತಿಯಿಂದ ಸ್ವೀಕರಿಸಿ ಇವತ್ತೇ ನಾನೊಂದು ಒಳ್ಳೆಯ ಈ ಕ್ಷಣದಿಂದನೇ ಒಂದು ಒಳ್ಳೆಯ ಉದ್ದೇಶವನ್ನು ಒಂದು ಒಳ್ಳೆಯ ಅಧಿಕಾರಿಯಾಗಿಯೋ ಅಥವಾ ಒಂದು ಒಳ್ಳೆಯ ಭಾರತದ ಪ್ರಜೆಯಾಗಿಯೋ ನಾನು ರೂಪುಗೊಳ್ಳಬೇಕು ಅನ್ನುವಂತಹ ತಪಸ್ಸನ್ನು ಮತ್ತು ಒಂದು ಏನು ಹೇಳ್ತೀವಿ ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ನೀವು ಮಾಡಿ ಅತ್ಯುತ್ತಮವಾದಂಥ ಬದುಕನ್ನು ರೂಪಿಸ್ಕೊಳ್ಳಿ. ಕನ್ನಡಕೂಟ ಬಾಸ್ಟನ್ ಅನ್ನೋ ಒಂದು ಸಂಸ್ಥೆ ಅಮೇರಿಕಾದಲ್ಲಿ ಬಾಸ್ಟನ್ ನಗರದಲ್ಲಿ ನಮ್ಮಂಥ ಕನ್ನಡಿಗರು ಸೇರಿ ಒಂದು ಕಟ್ಟಿರುವಂಥ ಒಂದು ಸಂಸ್ಥೆ. ಇದು ಸುಮಾರು 50 ವರ್ಷಗಳಿಂದ ನಡೀತಾ ಇದೆ. ಈಗ ಒಂದು 2 ವರ್ಷದ ಕೆಳಗೆ 50ನೇ ಸಮಾರಂಭವನ್ನು ನಾವು ಅಲ್ಲಿ ನೆರವೇರಿಸಿದ್ವಿ, ವಿಜೃಂಭಣೆಯಿಂದ ನೆರವೇರಿಸಿದ್ವಿ. ಈ ಒಂದು ಸಂಸ್ಥೆ ಬಹಳಷ್ಟು ಚಟುವಟಿಕೆಗಳಲ್ಲಿ ಇದು ಸೇರಿಕೊಂಡಿದೆ. ಸೇವಾ ಮಂದಾರ ಅನ್ನೋದು ನಮ್ಮೆಲ್ಲರಿಗೂ ಬಹಳ ಹತ್ತಿರವಾದಂಥ ಒಂದು ಚಟುವಟಿಕೆ. ಇದು ಇಲ್ಲಿ ಸ್ಥಳೀಯ ಸಂಸ್ಥೆಗಳ ಜೊತೆ ಸೇರಿಕೊಂಡು ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ನಮ್ಮ ಭಾರತದ ಜನಗಳಿಗೆ ಉಪಯೋಗವಾಗುವಂಥ ಕಾರ್ಯಕ್ರಮಗಳನ್ನು ಮಾಡೋದರಲ್ಲಿ ಬಹಳ ಯಶಸ್ಸನ್ನು ಪಡೆದಿದೆ. ಇವತ್ತು ನನ್ನ ಜೊತೆ ನನ್ನ ಸ್ನೇಹಿತೆ ನಿಖಿಲಾ ಅಂಬಾಟಿ ಬಾಸ್ಟನ್ನಿಂದ ಅವರು ಸಹ ಇಲ್ಲಿ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಪಾಲ್ಗೊಳ್ಳೋದು ನನಗೆ ಬಹಳ ಸಂತೋಷ ಆಗಿದೆ. ನಾನು 2 ದಿನದ ಹಿಂದೆ ಬಾಸ್ಟನ್ಗೆ ವಾಪಸ್ ಹೋಗಬೇಕಾಗಿತ್ತು, ಯಾವುದೋ ಕಾರಣಗಳಿಂದ ನಾನು ಇರಬೇಕಾಯಿತು. ಇದು ನನ್ನ ಅದೃಷ್ಟ ಅಂತ ಹೇಳ್ತೀನಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದು. ಇಲ್ಲಿ ವಿದ್ಯಾರ್ಥಿಗಳಿಗೆ ಈಗ ನಿಮಗೆ ಗೊತ್ತಿರೋ ಹಾಗೆ ಭಾರತದಲ್ಲಿ ಆಗ್ತಾ ಇರುವಂಥ ಒಂದು ರೆವಲ್ಯೂಷನ್, ಡಿಜಿಟಲ್ ರೆವಲ್ಯೂಷನ್, ಇದು ಒಂದು ಅಮೇರಿಕಾ ದೇಶವನ್ನು ಕೂಡ ಮೀರಿಸಿ ಆಗಿರುವಂಥ ಒಂದು ರೆವಲ್ಯೂಷನ್. ಇಲ್ಲಿ ಜನಗಳು ಉಪಯೋಗ ಮಾಡೋ ಒಂದು ಯಾವುದೇ ಒಂದು ತರಹದ ಡಿಜಿಟಲ್ ವೇವ್ ಅಂತ ಕರೀತಾರೆ, ಅದು ಇನ್ನೂ ಇಷ್ಟು ವರ್ಷಗಳಾದರೂ ಅಮೇರಿಕಾದಲ್ಲೂ ಸಾಧ್ಯ ಆಗಿಲ್ಲ ಅಂತ ಹೇಳಬೇಕು. ಪ್ರತಿಯೊಬ್ಬರು ಹೇಗೆ ಅದನ್ನು ಉಪಯೋಗ ಪಡ್ಕೋಬೇಕು ಅನ್ನೋದನ್ನು ಅಷ್ಟು ಚೆನ್ನಾಗಿ ಎಲ್ಲ ತಿಳ್ಕೊಂಡಿದ್ದಾರೆ. ಇಂಥ ಒಂದು ಏಜಲ್ಲಿ ನಮ್ಮ ಮಕ್ಕಳು ಅವರಿಗಿರುವಂಥ ಒಂದು ಚಾಲೆಂಜಸ್, ಮುಂದೆ ಇರುವಂಥ ಚಾಲೆಂಜಸ್ ಭಾಳಷ್ಟು ಇದೆ. ಅಂದರೆ ಅವರು ಭಾಳಷ್ಟು ವಿಷಯಗಳನ್ನು ತಿಳ್ಕೋಬೇಕಾಗಿದೆ, ಇನ್ನೂ ಮುಂದೆ ಹೋಗಬೇಕಾಗಿದೆ. ಈ ಥರದ ಒಂದು ಸಾಧನೆ ಸಾಧಿಸಬೇಕು ಅಂತಂದರೆ ಅದಕ್ಕೆ ಬೇಕಾದಂಥ ಒಂದು ಸಾಮಗ್ರಿಗಳು, ಅದಕ್ಕೆ ಬೇಕಾದಂಥ ಒಂದು ಎಕ್ವಿಪ್ಮೆಂಟ್ಸ್ ಆಗಲಿ, ಒಂದು ಟೂಲ್ಸ್ ಆಗಲಿ, ಅದಕ್ಕೆ ಬೇಕಾಗಿರುವಂಥ ಎಲ್ಲ ಸಾಮಗ್ರಿಗಳು ಅವರಿಗೆ ಅವಶ್ಯಕತೆ ಇದೆ. ಇದನ್ನು ರೆಕಗ್ನೈಸ್ ಮಾಡಿ ನಮ್ಮ ಸಂಸ್ಥೆಯಿಂದ ಇಂಥ ಒಂದು ಶಾಲೆಗಳನ್ನು ಗುರುತಿಸಿ ಅವರಿಗೆ ಈ ಸಹಾಯ ಮಾಡೋದ್ರಿಂದ ನಮ್ಮ ಮಕ್ಕಳಿಗೆ ಬಹಳ ಒಳ್ಳೆಯದಾಗತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ.
ಇಂಥ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಾವು ಬಹಳ ಧನ್ಯರಾಗಿದ್ದೇವೆ. ನಾವು ಮಾಡೋರು ಮಾಡ್ಬೋದು, ಅದನ್ನು ಸ್ವೀಕಾರ ಮಾಡುವಂಥವ್ರಿಗೂ ಅಷ್ಟೇ ಒಳ್ಳೆ ಮನಸ್ಸಿರಬೇಕು, ಅದನ್ನು ಉಪಯೋಗಿಸ್ತೀನಿ ಅನ್ನೋ ಒಂದು ಕಾಳಜಿ ಇರಬೇಕು. ಅಂಥ ಒಂದು ಕಾಳಜಿ ಇರುವಂಥ ಶಾಲೆಗಳು ನಮಗೆ ಸಿಕ್ಕಿದಾಗ ನಮಗಾಗುವಂಥ ಸಂತೋಷ ಇನ್ನೇನು ಇಲ್ಲ, ಅದು ಬೇರೆ ಇಲ್ಲೇ ಇಲ್ಲ. ಸೊ ಅಂಥ ಒಂದು ಅವಕಾಶ ಇಲ್ಲಿ ಸಿಕ್ಕಿದೆ ಅಂತ ನನಗೆ ಭಾಳ ಇಲ್ಲಿ ಇವರು ಗಣ್ಯರು ಮಾತಾಡಿದ್ದನ್ನ ಕೇಳಿದಾಗ, ನಾನು ಇಲ್ಲಿ ಎಲ್ಲರ ಜೊತೆ ಮಾತನಾಡಿದಾಗ ಆ ಥರ ಒಂದು ಶಾಲೆ ನಮಗೆ ಸಿಕ್ಕಿದೆ ಅಂತ ನಮಗೆ ಬಹಳ ಸಂತೋಷ ಆಗಿದೆ. ಶಿಕ್ಷಕರಿಗೆ ಎಷ್ಟು ಜವಾಬ್ದಾರಿ ಇದೆಯೋ ಮಕ್ಕಳಿಗೂ ಅಷ್ಟೇ ಜವಾಬ್ದಾರಿ ಇದೆ. ಈ ಎರಡೂ ನಿಟ್ಟಿನಲ್ಲಿ ಇಂಥ ಒಂದು ಇದನ್ನು ಕೊಡ್ತಾ ಇದೆ, ಎಕ್ವಿಪ್ಮೆಂಟ್ಸ್ನ ಕೊಡ್ತಾ ಇದೆ. ಲೇಸರ್ ಪ್ರೊಜೆಕ್ಟರು, ಅದರಿಂದ ಬಹಳ ಉಪಯೋಗಗಳಾಗುತ್ತೆ. ಮಕ್ಕಳಿಗೆ ಬಹಳಷ್ಟು ವಿಷಯಗಳನ್ನು ತಿಳಿಸ್ಬೋದು. ನೀವು ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ. ಮಕ್ಕಳಿಗೂ ಸಹ ಕೊಡ್ತಾ ಇರುವಂಥ ಎಲ್ಲ ಸಾಮಗ್ರಿಗಳನ್ನು ಸದುಪಯೋಗ ಪಡಿಸ್ಕೊಂಡು ಮುಂದೆ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ. ನಿಮಗೆಲ್ಲ ದೇವರು ತುಂಬ ಒಳ್ಳೇದು ಮಾಡಲಿ, ಮಕ್ಕಳಿಗೆ ತುಂಬ ಮುಂದೆ ಬನ್ನಿ, ನಮ್ಮ ದೇಶವನ್ನು ಇನ್ನೂ ಮುಂದಕ್ಕೆ ತಗೊಂಡೋಗಿ ಅಂತ ಬಹಳಷ್ಟು ಅನುಕೂಲಗಳನ್ನು ಕಲ್ಪಿಸಬೇಕು ಅಂಥೇಳಿ ಡಿಜಿಟಲ್ ಪ್ರೊಜೆಕ್ಟರ್ ಮತ್ತು ಇತರೆ ಸಾಮಗ್ರಿಗಳನ್ನು ಕೊಡ್ತಾ ಇರೋದು ಭಾಳ ಸಂತೋಷದ ವಿಚಾರ. ಇಲ್ಲಿ ನಾನು 2 ವಿಷಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ಹೇಳಬೇಕಾದ್ರೆ, ವಿದ್ಯಾರ್ಥಿಗಳು ಮುಂದೆ ಬರಬೇಕು ಅಂತಂದರೆ ಜೀವನದಲ್ಲಿ ಒಂದು ಶಿಸ್ತು ರೂಢಿಸ್ಕೊಳ್ಬೇಕು. ನೇರ ನಡೆ ನುಡಿ, ಪ್ರಾಮಾಣಿಕತೆ, ನಾವೇನು ಇಂಟಗ್ರಿಟಿ ಅಂತ ಹೇಳ್ತೀವಿ ಅದನ್ನು ಬೆಳೆಸ್ಕೊಂಡು ಮುಂದೆ ಬರಬೇಕು. ಮತ್ತು ತನಗೆ ಯಾವ ವಿಷಯ ಆಸಕ್ತಿ ಇದೆಯೋ ಅದನ್ನು ಬಿಡದೆ ಅದನ್ನು ಪರ್ಸ್ಯೂ ಮಾಡ್ಕೊಂಡು ಹೋಗಬೇಕು. ಆಗ ಮಾತ್ರ ವಿದ್ಯಾರ್ಥಿ ಮುಂದೆ ಬರೋಕ್ಕೆ ಸಾಧ್ಯ. ಆಮೇಲೆ ಅವರ ಜ್ಞಾನಾರ್ಜನೆಗೆ ಬಹಳಷ್ಟು ಶ್ರಮ ಪಡಬೇಕು. ನಮಗೆ ಅತಿ ಬುದ್ಧಿವಂತರು ಬೇಕಿಲ್ಲ, ಆ್ಯಾವ್ರೇಜ್ ಇಂಟೆಲಿಜೆನ್ಸ್ ಮತ್ತು ಹಾರ್ಡ್ ವರ್ಕ್, ಕಷ್ಟಪಟ್ಟು ಕೆಲಸ ಮಾಡುವಂಥ ವಿದ್ಯಾರ್ಥಿಗಳು ಬೇಕು. ಅದಕ್ಕಿಂತ ಮೊದಲು ಗೋರೂರು ಅಂತ ಅಂದಿದ ತಕ್ಷಣ ನಂಗೆ ನೆನಪಾಗಿದ್ದು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು. ನಾನು 10ನೇ ಕ್ಲಾಸ್ ಓದಬೇಕಾದ್ರೆ ನಮ್ಗೆ ICSE ಸಿಲೆಬಸಲ್ಲಿ ನಮ್ಮೂರಿನ ರಸಿಕರು ಇತ್ತು. ಸೊ ಆವಾಗ ಓದಿರೋ ಅದು ನಮ್ಮೂರಿನ ರಸಿಕರು ಪುಸ್ತಕ ಇನ್ನೂ ನಂಗೆ ನೆನಪಿದೆ, ಬಿಕಾಸ್ ಅಷ್ಟು ಚೆನ್ನಾಗಿ ಬರೆದಿದ್ರು. ಒಂದು ಗ್ರಾಮಾಂತರ ಕಡೆಯಿಂದ ಬಂದು ಅಷ್ಟು ಚೆನ್ನಾಗಿ ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ ಅಂದರೆ ಅವ್ರು ಎಷ್ಟು ಶ್ರಮ ಪಟ್ಟಿರಬೇಕು. ಬಿಕಾಸ್ ಅವ್ರು ಬಂದಿದ್ದು ಅವ್ರು ಅದೆಲ್ಲ ಅಚೀವ್ ಮಾಡಿದ್ದು ಈ ಜನ್ರೇಷನ್ ಅಲ್ಲ, ಒಂದು 50-60 ಇಯರ್ಸ್ ಮುಂಚೆ. ಸೊ ಆವಾಗ ಅವ್ರಿಗೆ ಎಲ್ಲ ಥರ ಸೌಲಭ್ಯಗಳು ಇರ್ತಾ ಇರಲಿಲ್ಲ. ಅವ್ರೇನೋ ಓದಬೇಕು ಕಲಿಬೇಕು ಅಂದರೆ ಸಿಟಿಯಲ್ಲಿರೋ ಲೈಬ್ರರಿಗೆ ಹೋಗಬೇಕಿತ್ತು. ಹಲವಾರು ಲೈಬ್ರರೀಸ್ಗೆ ಹೋಗಿ ಬುಕ್ಸ್ಗಳನ್ನು ಓದಿ ಆಮೇಲೆ ಅವ್ರಿಗೇನು ಬೇಕೋ ಅದನ್ನು ಬರಿತಾ ಇದ್ರು. ಆದರೆ ಆ ಥರ ಕಷ್ಟ ನಿಮ್ಗಿಲ್ಲ ಇವಾಗ, ಆ ಥರ ಪರಿಸ್ಥಿತಿ ಕೂಡ ಇಲ್ಲ. ಅವರಲ್ದಲೆ ಇನ್ನೂ ಹಲವಾರು, ಇವಾಗ APJ ಅಬ್ದುಲ್ ಕಲಾಂ ಹೆಸರು ಕೇಳಿದ್ದೀರಾ ಎಲ್ಲರೂ? ಅವರು ಕೂಡ ಅಷ್ಟೇ ಕೇರಳದಲ್ಲಿರೋ ಒಂದು ಸಣ್ಣ ಹಳ್ಳಿಯಿಂದ ಬಂದಿದ್ದು ಅವರು ಇವತ್ತು ಭಾರತ ಕಂಡ ಒಂದು ಅತ್ಯುನ್ನತ ಸೈಂಟಿಸ್ಟ್ ಆಗಿದ್ದಾರೆ ಮತ್ತು ಎಕ್ಸ್-ಪ್ರೆಸಿಡೆಂಟ್ ಆಗಿದ್ರು. ಕಿರಣ್ ಬೇಡಿ ಹೆಸರು ಗೊತ್ತಾ? ಯಾರು ಕಿರಣ್ ಬೇಡಿ? ಯಾರ್ಯಾರು ಬರ್ಕೊಂಡ್ರಿ ಅದನ್ನ? ಇಲ್ಲ, ಇನ್ನೊಬ್ರದ್ದು ಅವಕಾಶ. 15 ವರ್ಷದ ಬಾಲಕ ಅಂತಂದ್ರೆ ನೀವು ನಂಬ್ತೀರಾ? ಆ ಬಾಲಕ ಯಾರು ಅಲ್ಲ, ನನ್ನ ಸೋದರ ಮಾವಾಗಿರುವ ರಾಜು ಮಾಲಪಾಟಿ ಅವರ ಮಗನೇ. ಅವ್ರು US ಅಲ್ಲಿ ಇರೋದು. US ಅಲ್ಲಿ ಓದ್ಬೇಕಾದ್ರೆ ಅವರು ಸ್ಕೂಲಲ್ಲಿ ಒಂದು ಆಕ್ಟಿವಿಟಿ ಕೊಡ್ತಾರೆ, ಏನಂದ್ರೆ ಸೋಷಿಯಲ್ ವೆಲ್ಫೇರ್ ಆಕ್ಟಿವಿಟಿ. ನೀವು ಒಂದು ಕೆಲಸ ಮಾಡಿ, ನೀವು ಫಂಡ್ ರೈಸ್ ಮಾಡಿಬಿಟ್ಟು ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ನೀವು ಉಪಯೋಗಿಸ್ಬೇಕು ಅಂತ ಹೇಳ್ತಾರೆ. ಅವ್ರು ಫಂಡ್ ಏನೋ ರೈಸ್ ಮಾಡಿದ್ರು, ಬಟ್ ಅದು ಎಲ್ಲಿ ಉಪಯೋಗಿಸ್ಬೇಕು ಅನ್ನೋದು ಅವ್ರಿಗೆ ಒಂದು ತುಂಬಾನೇ ಡೌಟ್ ಇತ್ತು. ಆವಾಗ ನಮ್ಮ ಮಾವ ಏನು ಹೇಳಿದ್ರು ಅಂದ್ರೆ, ಎಲ್ಲೋ ಯಾಕೆ ನಮ್ಮ ದೇಶದಲ್ಲಿ ನಮ್ಮ ನಾಡಿನಲ್ಲಿ ನಾನು ಓದಿರೋ ಸ್ಕೂಲಲ್ಲೇ, ಅವರು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋದು ಆ ಕಾಲಕ್ಕೆ, ಅಲ್ಲೇ ಉಪಯೋಗಿಸೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಏನೇನು ಸೌಲಭ್ಯ ಬೇಕೋ ಅವೆಲ್ಲ ಮಾಡಿ ಲ್ಯಾಪ್ಟಾಪ್ ಮತ್ತೆ ಪ್ರೊಜೆಕ್ಟರ್ ಕೊಟ್ಟು ಡಿಜಿಟಲೈಸ್ ಮಾಡಿದ್ರು. ಅದಾದ್ಮೇಲೆ ಅವ್ರಿಗೆ ಅರ್ಥ ಆಗಿದ್ದೇನೆಂದ್ರೆ, ಇದು ಈ ಒಂದು ಸ್ಕೂಲ್ಗಲ್ಲ, ಪ್ರತಿಯೊಂದು ರೂರಲ್ ಸ್ಕೂಲ್ಗೆ ಇದು ಬೇಕಾಗಿದೆ ಅಂತ ಹೇಳ್ಬಿಟ್ಟು ಎಂಪವರ್ ಅಟ್ಲಾಂಟಾ ಅನ್ನೋದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ರು. ಇದು ಮಾಡಿದ ನಂತರ ಎಂಪವರ್ ಅಟ್ಲಾಂಟಾ ಜೊತೆಗೆ ಸೇವಾ ಮಂದಾರ ಅವರು ಹಾಗೂ ರೋಟರಿ ಕ್ಲಬ್ ಸದಾಶಿವನಗರ್ ಇವರು ಜೊತೆಗೂಡಿ
ಇಲ್ಲಿವರೆಗೂ ನಾವು 200ಕ್ಕೂ ಹೆಚ್ಚು ಶಾಲೆಗಳಲ್ಲಿ ಪ್ರೊಜೆಕ್ಟರ್ ಹಾಗೂ ಲ್ಯಾಪ್ಟಾಪ್ ಕೊಡುವ ಮುಖಾಂತರ ಡಿಜಿಟಲೈಸೇಷನ್ ಮಾಡಿದ್ದೀವಿ. ಈ 200 ಸ್ಕೂಲ್ಗಳಲ್ಲಿ ಲಾಸ್ಟ್ 15 ಮಂತ್ಸ್ ಅಲ್ಲಿ 110 ಸ್ಕೂಲ್ಸ್ನ ನಾವು ಅಚೀವ್ ಮಾಡಿದ್ದೀವಿ. ಈ ಕಾರ್ಯಕ್ರಮದಿಂದ ಬರೋಬ್ಬರಿ 25,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಉಪಯೋಗವಾಗಿದೆ ಅವ್ರಿಗೆ. ಈ ಕಾರ್ಯಕ್ರಮವನ್ನು ನಾವು ಇವಾಗ 10 ಜಿಲ್ಲೆಗಳಲ್ಲಿ ನಡೆಸ್ತಾ ಇದ್ದೀವಿ. ಸದ್ಯಕ್ಕೆ ನಾವು ಒಂದೊಂದು ಜಿಲ್ಲೆ ಮುಗಿಸ್ಕೊಂಡ್ ಬರೋಣ ಅಂತ ವಿ ಹ್ಯಾವ್ ಆಲ್ರೆಡಿ ಕಂಪ್ಲೀಟೆಡ್ ಚಾಮರಾಜನಗರ ಡಿಸ್ಟ್ರಿಕ್ಟ್ ಅಂಡ್ ಆಲ್ಸೋ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಎಂಟೈರ್ ಕವರ್ ಮಾಡಿದ್ದೀವಿ. ಇದೆಲ್ಲ ಒಂದು ಕಡೆ ಆದ್ರೆ ಇದ್ರ ಜೊತೆಗೆ ನಾವು ಬ್ಯಾಗ್ಸು, ಬುಕ್ಸು, ಪೆನ್ಸು ಇವೆಲ್ಲನೂ ಕೊಟ್ಟಿದ್ದೀವಿ. ಇದೆಲ್ಲ ಒಂದು ಜೊತೆಗಾದ್ರೆ ನಾನು ಇಲ್ಲಿ ಯಾಕೆ ಬಂದಿದ್ದೀನಿ ಅಂತಂದ್ರೆ ಇದಕ್ಕೆ ನಂದೊಂದು ಸೆಲ್ಫ್ ಇಂಟ್ರೆಸ್ಟ್ ಇದೆ. ಏನು ಅಂತ ಅಂದ್ರೆ ಅವ್ರು ಎಲ್ಲೋ ಗೌರ್ಮೆಂಟ್ ಸ್ಕೂಲ್ ಓದಿ ಒಂದೊಳ್ಳೆ ಉತ್ತಮ ಸ್ಥಾನಕ್ಕೆ ಹೋಗಿ ಇವಾಗ ನಮ್ಮ ದೇಶ ನಮ್ಮ ರಾಜ್ಯ ಅಂತ ಬಂದಿದ್ದಾರಲ್ವಾ, ಇದನ್ನ ತಿಳಿದ ನೀವು ಮುಂದೊಂದು ಕಾಲ ಒಂದೊಳ್ಳೆ ಸ್ಥಾನಕ್ಕೆ ಹೋದಾಗ 100% ನೀವು ಹೋಗ್ತೀರಾ. ಹೋದಾಗ ನಿಮ್ಮ ಸುತ್ತಮುತ್ತ ಒಂದು ಎಜುಕೇಶನ್ಗೆ ಯಾರಿಗಾದ್ರೂ ಬೇಕು ಅಂತಂದ್ರೆ ನೀವು ಇದೇ ತರ ಸಹಾಯ ಮಾಡಬೇಕು ಅನ್ನೋದು ಒಂದು ಆಸೆ ಅಷ್ಟೇ. ಆಟ ಆಡ್ಲಿಲ್ಲಂದ್ರೆ ನಿಮಗೆ ಹಸುವಾಗ್ಲಿಲ್ಲ ಒಳ್ಳೆ ಊಟ ಮಾಡೋಕ್ಕಾಗಲ್ಲ. ಒಳ್ಳೆ ಊಟ ಮಾಡ್ಲಿಲ್ಲಂದ್ರೆ ನೀವು ಆರೋಗ್ಯವಾಗಿ ಇರೋಕ್ಕಾಗಲ್ಲ. ನಿಮ್ ಮುಂದೆ ಪಾಠ ಕಲಿಯೋಕ್ಕೂ ಕಷ್ಟ. ಹೌದಾ ಇಲ್ವಾ? ಇಷ್ಟೊತ್ತು ಮಾತಾಡಿದ್ವಿ. ನಮ್ಮ ಬಿ ಅವರೆಲ್ಲ ಒಳ್ಳೆ ನಿದರ್ಶನಗಳು ಕೊಟ್ಟಿದ್ರು ಅಲ್ವಾ? ನಾವು ಒಂದೇ ಒಂದು ನಿಮಿಷ ಸಣ್ಣ ಕಥೆ ಹೇಳ್ತೀನಿ. ಅದರಲ್ಲಿ ನಿಮ್ಮ ಮನಸ್ಥಿತಿ ಏನು ಅನ್ನೋದು. ಒಂದು ಹಳ್ಳಿಯಲ್ಲಿ ನಮ್ಮ ಊರೇ ಅಂದ್ಕೊಳ್ಳಿ, ಗೊರೂರಲ್ಲ ಇದು. ಗೊರೂರಲ್ಲಿ ಒಂದು ಬಹಳ ದೊಡ್ಡವಾದ ಒಂದು ಕಟ್ಟಡ ನಿರ್ಮಾಣ ಆಗ್ತಾ ಇದೆ. ಅಲ್ಲಿ ಕಾರ್ಮಿಕರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮ ಹಾಗೆ ಒಬ್ಬರು ದಾರಿಯಲ್ಲಿ ಹೋಗ್ತಾ ಇದ್ದವರು ಬಂದು ಕೇಳಿದ್ರು ಕೆಲಸ ಮಾಡ್ತಾ ಇದ್ದವ್ರ ಹತ್ರ, ಸ್ವಾಮಿ ಏನು ಮಾಡ್ತಾ ಇದ್ದೀರಾ? ಅವನು ಪಾಪ ಭಾಳ ಕಷ್ಟ ಬಿದ್ದು ಕೆಲಸ ಮಾಡ್ತಾ ಇದ್ದ. ಸ್ವಾಮಿ ನಾನು ಕೊಡೋ ಎಂಟಾಣಿಗೆ ನಾನು ಭಾಳ ಹೊತ್ತು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಈ ಧೂಳಲ್ಲಿ ನನಗಂತೂ ಭಾಳ ಸುಸ್ತಾಗ್ಬಿಟ್ಟಿದೆ. ಯಾವಾಗ ಈ ಕೆಲಸ ಮುಗೀತು ಅಂದ್ಕೊಂಡಿದ್ದೀನಿ, ನನಗಂತೂ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ. ಸರಿ, ಸ್ವಲ್ಪ ಹೊರಡೆ ಹೋದ್ರು. ಇನ್ನೊಬ್ಬ ಮನುಷ್ಯ ಅದೇ ರೀತಿ ಕೆಲಸ ಮಾಡ್ತಾ ಇದ್ದ, ಅದೇ ಮಣ್ಣು ಅದೇ ಇಟ್ಟಿಗೆಯಲ್ಲಿ. ಅವನು ಹೇಳ್ದ, ಸ್ವಾಮಿ ಯಾರೋ ಪುಣ್ಯಾತ್ಮರು ನನಗೆ ಈ ಕೆಲಸ ಕೊಡಿಸಿದ್ದಾರೆ, ಅವ್ರು ಕೊಡ್ತಾರೆ ಎಂಟಾಣಿಯಲ್ಲಿ ನನ್ನ ಸಂಸಾರ ಸುಖವಾಗಿದೆ, ನನಗೆ ಕಷ್ಟ ಆದರೂ ಸರಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂದ. ಇನ್ನು ಸ್ವಲ್ಪ ಒಳ್ಳೆ ಇನ್ನೊಬ್ರು ಇನ್ನು ಸ್ವಲ್ಪ ವಯಸ್ಸಾದವರು ಒಬ್ರು ಕೆಲಸ ಮಾಡ್ತಾಯಿದ್ರು, ಅದೇ ಇಟ್ಟಿಗೆ ಅದೇ ಒಂದು ಮಣ್ಣಲ್ಲಿ ಕೆಲಸ ಮಾಡ್ತಾಯಿದ್ರು. ಕೇಳಿದೆ ಏನಂತ, ಏನು ಸ್ವಾಮಿ ಏನು ಮಾಡ್ತಾ ಇದ್ದೀರಾ? ಅವ್ರು ಅಂದರು, ಯಾರೋ ಪುಣ್ಯಾತ್ಮರು ಈ ಒಂದು ಊರಲ್ಲಿ ನಮಗೆ ಇಲ್ಲದ ಎಷ್ಟೋ ಜನಗಳಿಗೆ ನಮಗೆ ಆಸ್ಪತ್ರೆ ಇರಲಿಲ್ಲ, ಆಸ್ಪತ್ರೆ ಕಟ್ಟಿಸ್ಬೇಕು ಅನ್ನೋ ಒಂದು ಕಲ್ಪನೆಯಲ್ಲಿ ಇಂಥ ಮಹಾನ್ ಕಟ್ಟಡ ಕಟ್ಟಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಅದರಲ್ಲಿ ನಾನು ಕೆಲಸ ಮಾಡೋವಂಥ ಒಂದು ಅದೃಷ್ಟ ನನಗೆ ಸಿಕ್ಕಿದೆ. ಅದ್ರ ಸಾರ್ಥಕತೆ ನನಗಿದೆ. ಇದರಲ್ಲಿ ನನಗೆ ಎಂಟಾಣಿ ಕೊಡ್ತಾ ಇರೋದಲ್ಲ ಮುಖ್ಯ, ನಾನು ಎಷ್ಟು ಇನ್ವಾಲ್ವ್ ಆಗಿ ಇದನ್ನು ಬೆಳೆಸ್ತಾ ಇದ್ದೀನಿ ಅನ್ನೋದು ಭಾಳ ಮುಖ್ಯ ಆಗ್ತಾ ಇದೆ. ನನಗೆ 100 ವರ್ಷ ಆದರೂ ನನ್ನ ಮನಸ್ಸಲ್ಲಿ ಹಿಂಗೆ ಉಳ್ಕೊಳ್ಳುತ್ತೆ ಅಂತ ಹೇಳಿ ಅವರು ಹೇಳಿದರು. ಅಂದರೆ ಇದು 3 ಜನ ಮಾಡಿದಕ್ಕೆ ಆ 3 ಜನಕ್ಕೂ ಎಷ್ಟು ಕೊಡ್ತಾ ಇದ್ರು? ಎಂಟಾಣಿ ಎಲ್ಲ ಮುಖ್ಯ. ಅಲ್ಲಿ ಏನದು ಮಾಡ್ತಾ ಇರೋಂಥ ಕೆಲಸದ ಭಾವನೆ. ಆ ಭಾವನೆ ಯಾವಾಗ ಮಾರ್ಪಾಡಾಗುತ್ತೆ ನಿಮ್ಮ ಜೀವನ ಅಷ್ಟೇ ಶ್ರೇಷ್ಠವಾಗುತ್ತೆ. ಮಕ್ಕಳೇ, ಚೆನ್ನಾಗಿತ್ತಾ ಇದು? ಒಂದೇ ನಿಮಿಷದ ಕಥೆ. ಎಷ್ಟು ಜನ ಪಾಲಿಸ್ತೀರಿ? ನಾವೆಲ್ಲ ಮಾಡ್ತಾ ಇರೋದು ಮಧ್ಯದಲ್ಲಿ ಅಲ್ವಾ? ಏನೋ ಕೊಡ್ತಾ ಇದ್ದೀವಿ, ಏನೋ ಮಾಡ್ತಾ ಇದ್ದೀವಿ ಅಷ್ಟೇ. ಆದರೆ ನಾವು ಉನ್ನತ ಸ್ಥಾನಕ್ಕೆ ಹೋಗಬೇಕು. ಒಂದು ಸ್ವಚ್ಛತೆ ಬಗ್ಗೆ, ಸ್ವಚ್ಛ ದೇಶ ಅಚ್ಛಾ ದೇಶ್, ಕಾಂಬಿನೇಷನ್ ಆಫ್ 2 ಲ್ಯಾಂಗ್ವೇಜ್ ಅಂತ ಹೇಳಿದರೆ, ಈಗ ಸ್ವಲ್ಪ ಹೊತ್ತಿನಲ್ಲಿ ನಿಮಗೆ ಬ್ಯಾಗ್ಸ್ ಕೊಡ್ತಾರೆ, ಬಾಟ್ಲ್ಸ್ ಕೊಡ್ತಾರೆ. ಅದರಲ್ಲಿರೋದು ನೀವು ಪ್ಲಾಸ್ಟಿಕ್ ತೆಗಿತೀರಲ್ಲ, ಪ್ಲಾಸ್ಟಿಕ್ ಕವರ್ ಇದೆ, ಅದನ್ನು ತೊಗೊಂಡ್ಮೇಲೆ ಪ್ಲಾಸ್ಟಿಕ್ ಎಲ್ಲ ಹಾಕ್ತೀರಾ, ಎಲ್ಲೆಲ್ಲೂ ಎಸೆಯಂಗಿಲ್ಲ. ಅದನ್ನು ನೀಟಾಗಿ ಎಲ್ಲಿ ಹೋಗ್ಬೇಕೋ ಅಲ್ಲಿಗೆ ಹೋಗ್ಬೇಕು, ಕಸದ ಬುಟ್ಟಿಗೆ ಹೋಗ್ಬೇಕು. ಅದು ಯಾಕೆಂದರೆ ಅದು ದೇಶ ಸೇವೆನೇ. ಎಲ್ಲರೂ ದೇಶ ಸೇವೆ ಮಾಡೋಕ್ಕೆ ದೊಡ್ಡವರೇ ಆಗಬೇಕಾಗಿಲ್ಲ. ನಾನು 2-3 ಡಿಗ್ರಿ ಆದಮೇಲೆ ಅಥವಾ 1 ಡಿಗ್ರಿ ಆದಮೇಲೆ ಎಕ್ಸಾಮ್ ಬರಿತೀನಿ, ಸೈನಿಕ ಆಗ್ತೀನಿ, ಅಥವಾ ನಾನು ಪೊಲಿಟಿಷಿಯನ್ ಆಗ್ತೀನಿ, ನಾನು ಪ್ರೊಫೆಸರ್ ಆಗ್ತೀನಿ, ನಾನು ರೈತ ಆಗ್ತೀನಿ, ದೇಶ ಸೇವೆ ಮಾಡ್ತೀನಿ ಅಂತಲ್ಲ. ನಿಮ್ಮ ದೇಶ ಸೇವೆ ಇಚ್ಛೆನ ಈಗಲಿಂದನೇ ಶುರು ಮಾಡ್ಕೋಬೋದು. ಹೇಗೆ ಅಂತಂದರೆ, ಈ ಕಾರಿಡಾರ್ ಅಂಗಡ ಇದೆಯಲ್ಲ ಇಲ್ಲಿ ಇಷ್ಟಾಗಲ್ಲ,
ಇಲ್ಲೊಂದು ಸ್ವಲ್ಪ ಬಲೂನ್ ಬಿದ್ದಿದೆ, ಸ್ವಲ್ಪ ಪೇಪರ್ ಬಿದ್ದಿದೆ. ಅಲ್ಲಿ ನೋಡಿದ್ರೆ ನಿಮ್ಮ ಕೈಯಲ್ಲಿ ಸಿಗುತ್ತೆ. ನಿಮ್ಮ ಸುತ್ತಮುತ್ತ ಎಲ್ಲರೂ ಇಲ್ಲೊಂದು 100-200 ಜನ ಇದ್ದೀರಲ್ವಾ? ನಿಮಗೆ ದೇಶ ಅಂದರೆ ಎಲ್ಲಿದೆ? ನಿಮ್ಮ ಸುತ್ತಮುತ್ತ ಇರೋದೇ ದೇಶ. ಹಲವಾರು ಗಣ್ಯರು ಈ ವೇದಿಕೆಯಲ್ಲಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರುತ್ತಾರೆ. ಇಲ್ಲಿ ಒಂದು ಮುಖ್ಯವಾದ ಒಂದು ವಿಷಯ ಅಂದರೆ ಈ ಸೇವಾ ಮಂದಾರದವರು ಭಾಳ ಯಾಕೆಂದರೆ ಅವರು ಈ ಒಂದು ಸೇವೆಯನ್ನು ಮಾಡಬೇಕು ಅಂತ ಏನು ಇರಲಿಲ್ಲ. ಅವರು ಮನಸ್ಸು ಮಾಡಿದ್ರೆ ಅವ್ರು ಏನು ಬೇಕಾದ್ರೂ ತಮ್ಮ ಸ್ವಂತ ಇದಕ್ಕಾಗಿ ಏನು ಬೇಕಾದ್ರೂ ಅವರು ಮಾಡ್ಕೋಬೋದಾಯಿತು. ಆದರೆ ಅದನ್ನೆಲ್ಲ ಕೂಡ ಒಂದು ಬದಿಗೆತ್ತಿ ಈ ಒಂದು ತಮ್ಮ ಒಂದು ಫ್ರೆಂಡ್ಸ್ ಸರ್ಕಲನ್ನು ಒಂದು ಒಟ್ಟುಗೂಡಿಸಿ ಈ ಒಂದು ಯಾಕೆ ಈ ರೀತಿ ಈಗ ಹೇಳಿದ್ರು ನಮ್ಮ ಬಾಲಾಜಿ ಅವರು ಹೇಳಿದರು. ಅವರ ಒಂದು ದೊಡ್ಡ ಒಂದು ಗುಣ ಅವರ ಚಿಕ್ಕಪ್ಪ ಅವರು ದೊಡ್ಡ ಮಾವ ಅವರ ಒಂದು ಕಷ್ಟಪಟ್ಟು ಈ ಒಂದು ಭಾಳ ಮುಂದಾಲೋಚನೆಯನ್ನು ಮಾಡಿ ಈ ರೀತಿಯ ಒಂದು ಸೇವೆಯನ್ನು ಯಾಕೆ ಮಾಡಬಾರ್ದು ಅಂತ ಅನಿಸಿ ಭಾಳ ಖುಷಿಯಾಯಿತು ನನಗೆ. ಏಕೆಂದರೆ ಅವರು ಸಾಮಾನ್ಯವಾಗಿ ಬೆಂಗಳೂರು ದೊಡ್ಡ ದೊಡ್ಡ ಊರುಗಳಲ್ಲಿ ಇರೋರು ಇವೆಲ್ಲ ಏನಕ್ಕಪ್ಪ ನಮಗೆ ಅಂದ್ಬಿಟ್ಟು ಅವ್ರ ಪಾಡಿಗೆ ಅವರು ಇರೋಂಥವ್ರು ಹೆಚ್ಚಿಗೆ ನಾನು ನೋಡಿದ್ದೀವಿ. ಯಾಕೆಂದರೆ ಇಂಥವರು ಈ ಸೇವಾ ಮಂದಾರ ಮತ್ತು ರೋಟ್ರಿ, ಯಾಕೆಂದರೆ ರೋಟ್ರಿ ಅಂದ ತಕ್ಷಣ ನಾನು ಯಾಕೆಂದರೆ 2005ರಲ್ಲಿ 6ರಲ್ಲಿ ಅರ್ಕಲ್ಗೂಡಿನಲ್ಲಿ ರೋಟ್ರಿ ಪ್ರೆಸಿಡೆಂಟ್ ಆಗಿದ್ದೆ. ಹಾಗಾಗಿ ರೋಟ್ರಿ ಬಗ್ಗೆ ನನಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಯಾಕೆಂದರೆ ಅಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಾವು ರೂಪಿಸಿದ್ದೇವೆ. ಸೇವೆ ಕಾರ್ಯಕ್ರಮಗಳು ಯಾವುದನ್ನೂ ನಾವು ಬಿಟ್ಟಿಲ್ಲ, ಎಲ್ಲವನ್ನೂ ಮಾಡಿದ್ದೇವೆ. ಹಾಗಾಗಿ ಈ ರೋಟ್ರಿ ಇವನ್ನೆಲ್ಲ ಒಂದು ಜೊತೆ ಗೂಡಿಸ್ಕೊಂಡು ಈ ಒಂದು ಕಾರ್ಯಕ್ರಮಗಳನ್ನ ನಮ್ಮ ಬಿ ಒ ಸಾಹೇಬ್ರು ಹೇಳಿದರು. ಯಾಕೆಂದರೆ ಬಿ ಒ ಅವರು ನಮಗೆ ಭಾಳ ಆತ್ಮೀಯರು. ಏಕೆಂದರೆ ಅರ್ಕಲ್ಗೂಡಿನಲ್ಲಿ ನಾವು ನೋಡಿದಾಗೆ ಭಾಳ ಈ ಥರ ಬಿ ಒ ನಾವು ನೋಡಿಲ್ಲ. ಏಕೆಂದರೆ ಅವರು ನಾವು ಗಮನಿಸಿದಾಗೆಲ್ಲ ಎಲ್ಲ ಶಾಲೆಗಳಿಗೆ ಭೇಟಿ ಕೊಟ್ಟು ಯಾವುದೇ ಒಂದು ಇದಿದ್ರೂ ಕೂಡ ಖಂಡಿಸಿ ಇದನ್ನು ಹೇಳಿ ಬುದ್ಧಿವಾದನ್ನು ಹೇಳಿ ಆಮೇಲೆ ಅಲ್ಲಿ ಇದ್ರಲ್ಲಿ ಕಚೇರಿ ಇದ್ದಾಗ ಕೂಡ ಅಷ್ಟೇ ಯಾವುದೂ ಟೈಮ್ ವೇಸ್ಟ್ ಮಾಡ್ದೇನೆ ನಾವು ನೋಡಿದ್ದೇವೆ. ಯಾಕೆಂದ್ರೆ ನಾವು ಸ್ಪೋರ್ಟ್ಸ್ ಆ್ಯಂಡ್ ಗೈಡ್ಸಲ್ಲಿ ನಾನು ತಾಲೂಕು ಸೆಕ್ರೆಟರಿ ಆಗಿ ಅವರ ಅಧ್ಯಕ್ಷರಾಗಿದ್ದಾರೆ. ಹಾಗಾಗಿ ನಾವು ಆಗಾಗ್ಗೆ ಭೇಟಿ ಮಾಡೋ ಸಂದರ್ಭದಲ್ಲಿ ಅವರ ಒಂದು ಸೇವಾ ಮನೋಭಾವನ ನೋಡಿ ನನಗೆ ತುಂಬ ಮೆಚ್ಚುಗೆ ಆಯಿತು. ಯಾಕೆಂದರೆ ಒಂದು ಸರ್ಕಾರಿ ಕೆಲಸ ಅಲ್ಲಿ ವಿಧಾನಸೌಧದಲ್ಲಿ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಒಂದು ಬೋರ್ಡ್ ಹಾಕಿದರೆ ಅದು ಎಲ್ಲಿಂದ ಗೊತ್ತಾ ಸರ್ ಪ್ರಾರಂಭ ಆಗಿದ್ದು? ನಮ್ಮ ಮನೆಯಿಂದನೇ. ಕೆಂಗಲ್ ಹನುಮಂತಯ್ಯನವರು ನಮ್ಮ ತಂದೆಯವರು ಭಾಳ ಇದು ಕ್ಲೋಸು. ಯಾಕೆಂದರೆ ಅವರು ಮುನ್ಸಿಪಲ್ ಅಧ್ಯಕ್ಷರಾಗಿದ್ದಾಗ ಕೆಂಗಲ್ ಹನುಮಂತಯ್ಯನವರು ಇಲ್ಲಿ ಬಂದಿದ್ದರು ನಮ್ಮ ಮನೆಗೆ. ಅಲ್ಲಿ ವಾಸ ಅವತ್ತೇ ಶಾಲ್ಟ್ ಆಗಿತ್ತು. ಅವಾಗ ಎದುರುಗಡೆ ನಮ್ಮ ದೇವಸ್ಥಾನ ನಮ್ಮ ಪೂರ್ವಿಕರು ಮಾಡಿದಂಥ ಅಲ್ಲಿ ಹೋಗಿ ಕರ್ಕೊಂಡು ಹೋಗಿ ಎಲ್ಲ ಪೂಜೆ ಎಲ್ಲ ಮಾಡಿಸಿ ಆಮೇಲೆ ಬಂದಾಗ ಅವರು ಹೊರಡ್ಬೇಕಾದ್ರೆ ಇನ್ನೂ ವಿಧಾನಸೌಧ ಕಟ್ಟಿರಲಿಲ್ಲ. ಇವರು ಮಹಾನುಭಾವನ್ನ ನಾವು ನೆನೆಸ್ಕೊಳ್ಬೇಕಾದ್ರು ನಮ್ಮ ಒಂದು ಆದ್ಯ ಕರ್ತವ್ಯ. ಮತ್ತು ವರದರಾಜನವರವರು ನಮ್ಮ ತಂದೆಯವರ ಅಣ್ಣನವರು ಅವ್ರ ಮಕ್ಕಳಿಲ್ಲ. ನಮ್ಮದು ಹಾಸನ ಎ.ವಿ.ಕೆ. ಕಾಲೇಜಿನ ಒಂದು ಪುಣ್ಯಾತ್ಮರು. ಯಾಕೆಂದರೆ ಅವರ ಕಾಲದಲ್ಲಿ ಅನೇಕ ಅವರು ಹಣ ಇತ್ತು ಅವರಲ್ಲಿ. ಆದರೆ ನಮ್ಮ ತಂದೆಯವರು ಎಲ್ಲ ಕಾರ್ಯಕ್ರಮಗಳ ರೂಪಿಸ್ಕೊಂಡು ಅದನ್ನು ಅವ್ರಿಗೆ ಇದು ಮಾಡ್ತಾಯಿದ್ರು. ಹಾಗಾಗಿ ಅವರ ಬಗ್ಗೆ ಅವ್ರನ್ನ ನಾವು ಸ್ಮರಿಸ್ಕೊಳ್ಳೋದು. ಮತ್ತು ಇನ್ನೊಂದು ಇಲ್ಲಿ ಗೊರೂರಿನಲ್ಲಿ ನಾವು ಒಂದು ಕಾಲೇಜ್ ಮಾಡಬೇಕಾದ್ರೆ ನಾವು ಅಲ್ಲಿ ಅರ್ಕಲ್ಗೂಡಲ್ಲೇ ಮಾಡ್ಬೋದಾಯಿತು. ಆದರೆ ರಾಮಸ್ವಾಮಿ ಅಯ್ಯಂಗಾರ್ ಅವರು ಸಾಹಿತಿಗಳು, ಸಂಪತ್ ಅಯ್ಯಂಗಾರ್ ಅವರು ಇವರೆಲ್ಲ ಇಲ್ಲಿ ಡ್ಯಾಮ್ ಎದುರುಗಡೆ ಒಂದು ಮಾಡಿ. ಯಾಕೆಂದ್ರೆ ನಮ್ಮದು 160 ಎಕರೆ ಇಲ್ಲಿ ಇದಕ್ಕೆ ಹೋಯ್ತು. ಅನೇಕರಿಗೆ ಒಂದು ಫೀಸನ್ನು ನಾವೇ ಕಟ್ಟಿ ಗೌರ್ಮೆಂಟ್ ಕಟ್ಟೋ ಅಷ್ಟು ಫೀಸ್ ಕೂಡ ಇರೋದಿಲ್ಲ, ಅಷ್ಟು ಶಕ್ತಿ ಇರಲ್ಲ. ಅಂಥವೆಲ್ಲ ನಾವು ನಮ್ಮ ಟ್ರಸ್ಟ್ನ ಅನೇಕ ಸದಸ್ಯರು ಇಲ್ಲಿ ಭೋಜರಾಜ್ ಅವರು ಇದ್ದಾರೆ, ಹೇಮರಾಜ್ ಅವರು ಇದ್ದಾರೆ. ಮತ್ತು ಹಿಂದೆ ಒಂದು ನಮ್ಮ ಈ ಕಾಲೇಜಿಗೆ ಕಾರಣಕರ್ತರ ಆದಂಥವರು ಗುರು ರಾಮಸ್ವಾಮಿ ಅಯ್ಯಂಗಾರು, ಸಂಪತ್ ಅಯ್ಯಂಗಾರ್ ಅವರು ಇವರೆಲ್ಲ ಅವರ ಆಶೀರ್ವಾದದಿಂದ ಈ ಕಾಲೇಜು ಇಷ್ಟರ ಮಟ್ಟಿಗೆ ಇಲ್ಲಿ ಬೆಳ್ಕೊಂಡ್ಬಂದಿದೆ. ಇಷ್ಟೊಂದು ಸೇವೆಯನ್ನು
ಮಾಡಿದ್ದಾರೆ ಈ ಸೇವಾ ಮಂದಾರದವರು, ರೋಟರಿ ಕ್ಲಬ್ನವರು, ಅವರೆಲ್ಲರೂ ಕೂಡ ಅವರ ಒಂದು ಏನು ನೀವು ಪ್ರಯೋಜನವನ್ನು ಇವತ್ತು ಪಡಿತೀರಿ ಅದನ್ನು ದಯವಿಟ್ಟು ತಮ್ಮ ಶಾಲಾ ಶಿಕ್ಷಕರಿಗೂ ನಾನು ಅದನ್ನೇ ಹೇಳೋದು. ಶಾಲಾ ಶಿಕ್ಷಕರು, ಯಾಕೆ BO ಸಾಹೇಬರು ಇಲ್ಲೇ ಇದ್ದಾರೆ, ಅವರು ಇನ್ನೂ ಅನೇಕ ವಿಚಾರಗಳನ್ನ ನಮ್ಮ ಹತ್ರ ಹೇಳಿದ್ದಾರೆ, ಯಾವ ಥರ ಮಾಡ್ಬೋದು ಒಂದು ವಿದ್ಯಾಭ್ಯಾಸದ ಬಗ್ಗೆ. ಅವೆಲ್ಲ ಅವರು ಇನ್ನೂ ಪ್ರತ್ಯೇಕ ಒಂದು ಮೀಟಿಂಗ್ ಕರಿತೀವಿ ಅಂತ ಹೇಳಿದ್ದಾರೆ. ಅವೆಲ್ಲ ನೀವು ಉಪಯೋಗಿಸ್ಕೊಂಡು ಶಿಕ್ಷಕರು ಮತ್ತು ಮಕ್ಕಳು ಈ ಒಂದು ಏನು ಸೇವಾ ಮಂದಾರದವರು, ರೋಟರಿ ಕ್ಲಬ್ನವರು ಮಾಡ್ತಾ ಇದ್ದಾರೆ ಅದನ್ನು ತಮ್ಮ ಒಂದು ಜೀವನದಲ್ಲಿ ಅದನ್ನು ಹೆಚ್ಚಾಗಿ ಬಳಸ್ಕೊಂಡು ಈ ಕಾರ್ಯಕ್ರಮ ಮಾಡಿದವ್ರಿಗೆ ಮತ್ತು ಮಾಡಿಸಿದಂಥವ್ರಿಗೆ ಎಲ್ಲರೂ ಕೂಡ ಅವ್ರಿಗೆ ಕೀರ್ತಿಯನ್ನು ತರಬೇಕು. ಸ್ವಾತಿ DR, ಬೋಧರಾಜ್ ಸರ್ ಅವರು, ವಿದ್ಯಾರ್ಥಂಜಲಿ ಮೇಡಮ್ ಅವರು, ಸ್ವಾತಿ TC ಸೆಕೆಂಡ್ BCom. ಅನಂತಸ್ವಾಮಿ ಸರ್ ಅವರು, ಇಸ್ಕೊಳ್ಳಿ ಹೋಗಿ. ಸ್ವಾತಿ ಯಾರು ಸ್ಟೇಜಿಗೆ ಬನ್ನಿ. ನೀವೆಲ್ಲರೂ ಕೂಡ ಮಕ್ಕಳು, ನಾನು ನೋಡ್ತಾ ಇದ್ದೀನಿ ಎಲ್ಲ ಜ್ಞಾನವಂತರು, ಆದರೆ ಚಟುವಟಿಕೆಯಿಂದಿಲ್ಲ. ನಾವು ಹಲವಾರು ಸಭೆ ಸಮಾರಂಭಗಳನ್ನ ನೋಡ್ತೀವಿ. ನೀವು ಇಷ್ಟು ಜನ ಎಂತೆಂಥ ಘಟಾನುಘಟಿ ಜ್ಞಾನವಂತರು ಇವತ್ತು ಮಾತಾಡಿದ್ರು ಅಂತ ಅಂದರೆ ಅವರೆಲ್ಲರೂ ಮಾತಾಡ್ತಾ ಇದ್ದಾರೆ, ನೀವು ಯಾರೂ ಕೂಡ ಚಪ್ಪಾಳೆ ತಡ್ತಾ ಇಲ್ಲ. ಆಮೇಲೆ ಜ್ಞಾನ ಪಡ್ಕೊಂಡಂಥವ್ರು ಏನು ಮುಂದಿದ್ದೀರಿ, ನೀವು ಕೂಡ ಚಪ್ಪಾಳೆ ಹೊಡಿತಾ ಇಲ್ಲ. ಇಲ್ಲೇ ನಮ್ಮ ವೈಫಲ್ಯ ಪ್ರಾರಂಭ ಆಗ್ತದೆ. ಅವರೆಲ್ಲರೂ ಕೂಡ ತಮ್ಮ ಪಡೆದಂಥ ಜ್ಞಾನವನ್ನು ಬಿತ್ತರಿಸಿ ಏನಾದರೂ ಅನುಕೂಲವನ್ನು ಕೊಡ್ಬೋದೇನೋ ಈ ಸಮಾಜಕ್ಕೆ, ನಾನು ಹೇಳೋ ಪದ್ಧತಿ ಏನಾದರೂ ಬದಲಾವಣೆಯನ್ನು ಕಾಣ್ಬೋದು ಅಂತ ಹೇಳಿ ನೆನವು ನಮ್ಮದಲ್ಲಿ ಮನದಲ್ಲಿ ಹುದುಗಿರ್ತಕ್ಕಂಥ ಭಾವನೆ ಮುಖಾಂತರ ಅಂಶಗಳನ್ನ ಹೇಳಿದ್ರು ಕೂಡ ನಾವು ಚಪ್ಪಾಳೆ ಹೊಡೆದಿನ ಕೂಡ ಎಲ್ಲೋ ಒಂದು ಕಡೆ ನಾವು ಕುತ್ಕೋತೀವಿ ಅನ್ನೋದೇ. ಆದರೆ ಅದಕ್ಕೆ ಹೇಳಿದ್ರು BO ಸಾಹೇಬರು, ಭಾರತ ದೇಶ ಬದಲಾಗಬೇಕಾಗಿಲ್ಲ, ಭಾರತೀಯರು ಬದಲಾಗಬೇಕು ಜ್ಞಾನದಲ್ಲಿ ಅಂತ ಹೇಳಿ. ಇದನ್ನ ನಾವು ಎಷ್ಟು ಜನ ಅಳವಡಿಸ್ಕೊತೀವಿ? ನಾವು ಫಸ್ಟ್ ಹೇಳ್ತಾರೆ, ನಾವು ಅಳವಡಿಸ್ಕೋಬೇಕು ಫಸ್ಟು. ನಾನು ಕೂತಿದ್ದ ಜಾಗದಲ್ಲಿ ಹೇಳ್ತಾ ಇದ್ದೆ, ಅವ್ರು ಮಾತಾಡಿದಾಗೆಲ್ಲ ಚಪ್ಪಲಿ ಹೊಡೆದಿಂಗೆ ತೋರಿಸ್ತಾ ಇದ್ದೆ ಮಕ್ಕಳಾರು ಕೂಡ ನೋಡ್ಲಿ ಅಂತ ಹೇಳಿ. ಇದು ನಮಗೆ ಟೈಮಿಂಗ್ಸ್ ಈ ಕಾಲ ಹಾಕ್ಬಿಡ್ತಾರೆ, ಯಾಕೆ ಅಂತಾರೆ ಏನೇನೋ ಹಿಂಗೆಲ್ಲ ಹೇಳ್ಬಿಡ್ತಾರೆ ಅಂತ ಹೇಳಿ ಹೇಳ್ತಾ ಇದ್ರು. 2 ನಿಮಿಷ ಅಂತ ಹೇಳಿ. ನಾವೆಲ್ಲರೂ ಕೂಡ ಯಾರು ಪರಿಪೂರ್ಣರಲ್ಲ, ನಮಗೆ ಗೊತ್ತಿರೋದನ್ನು ಹೇಳಬೇಕಾಗುತ್ತೆ, ಅನಿವಾರ್ಯ. ಇದು ಕನ್ನಡ ಮಾಸದ ತಿಂಗಳು ನವೆಂಬರ್. ನೀವೆಲ್ಲರೂ ಕೂಡ ಮಕ್ಕಳು, ನಿಮ್ಮೆಲ್ಲರೂ ಕೂಡ ಒಳ್ಳೆ ಅಮೃತ ಕನ್ನಡದಿಂದ ಜೈಕಾರ ಹಾಕೋದ್ರೊಂದಿಗೆ ನಾವು ಈ ಕನ್ನಡವನ್ನು ನೆನಪು ಮಾಡ್ಕೊಳ್ಳೋಣ. ಕನ್ನಡ ಸರಸ್ವತಿಯನ್ನು ನೆನಪು ಮಾಡೋಣ. ಕರುನಾಡ ಸರಸ್ವತಿ ಕನ್ನಡ ಭುವನೇಶ್ವರಿಗೆ, ಕನ್ನಡ ಭುವನೇಶ್ವರಿಗೆ, ಕನ್ನಡ ಭುವನೇಶ್ವರಿಗೆ, ಕನ್ನಡ ಭುವನೇಶ್ವರಿಗೆ. ಒಬ್ಬರಿಂದ ಒಬ್ಬರಿಗೆ ಉಪಕಾರ ಆಗಬೇಕು. ನಾನೊಬ್ಬನೇ ಕೂಡ ಪಡ್ಕೋಬಾರ್ದು. ನನ್ನ ಹತ್ರ ಹೆಚ್ಚಾಗೈತೆ ಅಂತ ಅಲ್ಲ, ನಾನು ಸೇವಾ ಮನೋಭಿಪ್ರಾಯವನ್ನ ನಾನೇನು ಪಡ್ಕೊಂಡಿದ್ದೀನಿ ಅದು ಇನ್ನೊಬ್ಬರಿಗೆ ಕೊಡುವ ಮುಖಾಂತರ ನಾನು ಈ ಕನ್ನಡ ನಾಡಿನ ಋಣವನ್ನು ತೀರಿಸಬೇಕು ಅಂತ ಹೇಳಿ ಅಲ್ಲಿಯ ಬಸ್ ಸ್ಟ್ಯಾಂಡ್ ನಗರದಲ್ಲಿ ಕನ್ನಡ ಬಾವುಟವನ್ನು ಆರಿಸಿ, ಇಲ್ಲಿ ನಿಮ್ಮೆಲ್ಲರಿಗೂ ಕೂಡ ಇವತ್ತೇನು ಪ್ರೊಜೆಕ್ಟ್ ಇರ್ಬೋದು, ಬ್ಯಾಗ್ ಇರ್ಬೋದು, ಜಾಮಿಟ್ರಿ ಬಾಕ್ಸ್ಗಳಿರ್ಬೋದು, ವಿದ್ಯಾರ್ಥಿಗಳಿಗೆ ಅನುಕೂಲವಾದಂಥ ಈ ಪದಾರ್ಥಗಳನ್ನ ಕೊಡುವುದರ ಮುಖಾಂತರ ಇಲ್ಲಿ ಆಗಮಿಸಿರ್ತಕ್ಕಂಥ ನಾನು ಕೇಳ್ಕೊತಾ ಇದ್ದೆ. 2 ಜನ ಮುಖ್ಯವಾಗಿ ಅವರ ಒಳ್ಳೆ ಮನಸ್ಸಿನಿಂದ, ಮನುಷ್ಯ ಏನು ಮಾಡಬೇಕಾದ್ರೂ ಮನಸ್ಸನ್ನ ಬಹಳ ಸ್ವಚ್ಛತೆ ಇಟ್ಕೋಬೇಕು ಹೇಳ್ತಾ ಇದ್ರು ನಮ್ಮ ಇವರು. ಈ ನೆಲ ನೋಡ್ತೀನಿ ನಾನು ಸ್ವಚ್ಛವಾಗಿರ್ಬೇಕು ಅಂತೇಳಿ ಎಲ್ಲರೂ ಕೂಡ ತಮ್ಮ ಈ ಸಮಾಜಕ್ಕೆ, ಈ ನೆಲಕ್ಕೆ ಒಳ್ಳೆಯದನ್ನೇ ಹೇಳ್ತಾ ಇದ್ದಾರೆ. ನಾವು ತಗತೀವಿ, ಎಷ್ಟು ಜನ ಅದನ್ನು ತಗೊಳ್ಳೇಬೇಕಾಗುತ್ತೆ. ಯಾಕೆ ಅಂತ ಅಂದ್ರೆ ಅವರ ಪರಿಶ್ರಮವನ್ನು ನಾವು ನೋಡ್ತಾ ಇದ್ದೀವಿ. ನಾವು ಕೂಡ ಶ್ರಮಿಕರಾಗಿ ನಮ್ಮ ಫಲನು ಕೂಡ ಬೇರೆಯವರಿಗೆ ನಾವು ಉಣಬಡಿಸುವಂತ ಪ್ರಯತ್ನ ನಮ್ಮಿಂದ ಸಾಗಬೇಕು. ಅದನ್ನ ಮಾಡ್ಕೊಂಡು ಬಂದಿರ್ತಕ್ಕಂಥ ಈ ಏನು ಸೇವಾ ಮಂದಾರ ನ್ಯೂ ಇಂಗ್ಲೆಂಡ್ ಕನ್ನಡ ಕೂಟದ ಮುಖ್ಯಸ್ಥರು ಅನಂತ ಸ್ವಾಮಿ ಹಾಗೂ ಶ್ರೀ ನಿಖಿಲ ಅಂಬಾಟಿ ಅವರಿಗೆ, ಅವರ ಸಂಘಕ್ಕೆ
ನೀವೆಲ್ಲರೂ ಕೂಡ ಜೋರಾಗಿ ಚಪ್ಪಾಳೆ ಹೊಡೆಯೋದ್ರ ಮುಖಾಂತರ ಇನ್ನೂ ಜೋರಾಗಿ ಹೊಡಿಬೇಕು. ಅವರಿಗೆ ನಮ್ಮೆಲ್ಲರ ಪರವಾಗಿ, ಇವತ್ತಿನ ಈ ಗೊರೂರಿನ ಕಾರ್ಯಕ್ರಮದ ಪರವಾಗಿ, ಕಾಲೇಜಿನ ಪರವಾಗಿ ನಿಮಗೆ ಅಭಿನಂದನೆಗಳು ಸರ್. ಅಂಬಾಟಿ ಅವರು ತಮ್ಮ ಒಳ್ಳೆ ಮನಸ್ಸಿಂದ ಇಬ್ಬರು ಕೂಡ ಶ್ರೀ ರಾಜು ಶ್ರೀನಿವಾಸ್ ಅಂತ ಬಂದಿರುವಂತೆ ಅವರಿಗೂ ಕೂಡ ಅವರಿಗೂ ಕೂಡ ನೀವು ಜೋರಾದ ಚಪ್ಪಾಳೆ, ಮತ್ತೊಮ್ಮೆ ಜೋರಾದ ಚಪ್ಪಾಳೆಯನ್ನು ಹೊಡೀರಿ. ಥ್ಯಾಂಕ್ ಯು ಮೇಡಮ್. ಇವತ್ತು ನಮ್ಮ ಕಾಲೇಜಿಗೆ ಒಂದು ಪ್ರೊಜೆಕ್ಟರನ್ನು ಕೊಡೋದಾಗಿ ಹೇಳಿದ್ದಾರೆ. ಅದನ್ನು ನಾನು ಆ ಒಂದು ಸೇವಾ ಮಂದಾರ ಟ್ರಸ್ಟ್ ಮತ್ತು ಇಲ್ಲಿನ ಗಣ್ಯರಿಗೆ ಕೇಳೋದು, ಅದನ್ನು ಖಂಡಿತ ನಾವು ಮಕ್ಕಳಿಗೆ ಅದನ್ನು ಯೂಸ್ ಮಾಡ್ತೇವೆ. ಇವತ್ತಿನ ಯುಗದಲ್ಲಿ, ಕಂಪ್ಯೂಟರ್ ಯುಗದಲ್ಲಿ, ಡಿಜಿಟಲ್ ಯುಗದಲ್ಲಿ ಈಗ ಆಲ್ರೆಡಿ ಇನ್ನೂ ಮುಂದೆ ಫಾಸ್ಟಾಗಿ ಹೋಗ್ತಾ ಇದೆ. ಅದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದೆಲ್ಲ ಬರ್ತಾ ಇದೆ. ಇವತ್ತು ಗ್ರಾಮೀಣ ಭಾಗದಲ್ಲಿ ಕೂತು ಇಡೀ ವಿಶ್ವವನ್ನೇ ಒಂದು ನೋಡ್ತಕ್ಕಂಥ ಫಿಂಗರ್ ಟಿಪ್ಸಲ್ಲಿ ಇರ್ತಕ್ಕಂಥ ಒಂದು ಕಾಲಘಟ್ಟದಲ್ಲಿ ಇದ್ದೀವಿ. ಗ್ರಾಮೀಣ ಮಕ್ಕಳಿಗೆ ಈ ಒಂದು ಡಿಜಿಟಲ್ ವ್ಯವಸ್ಥೆ ತಲುಪಬೇಕು ಅನ್ನೋ ಒಂದು ಕಾನ್ಸೆಪ್ಟು ಬಹಳ ಉಪಯುಕ್ತವಾಗ್ಬೋದು. ಈ ಥರ ಒಂದು ಸೇವಾ ಸಂಸ್ಥೆಗಳು ಈ ಕಾರ್ಯಗಳನ್ನ ಮಾಡ್ತಕ್ಕಂಥದ್ದನ್ನು ನಾವೆಲ್ಲ ಉಪಯೋಗ ಮಾಡಿಕೊಂಡು ನಾವು ಅದನ್ನು ಉಪಯೋಗಿಸಿ ಅದರಿಂದ ಸದ್ವಿನಿಯೋಗ ಪಡ್ಕೊಂಡ್ರೆ ಅದೇ ನಾವು ಅವ್ರಿಗೆ ನೀಡ್ತಕ್ಕಂಥ ಒಂದು ಕೊಡುಗೆ ಅಂತ ನಾನು ಅಂದ್ಕೊಳ್ತೀನಿ. ಇನ್ವಿಟೇಷನ್ ಬಂದಾಗ ನನಗೆ ಗೊತ್ತಿದ್ದಿಲ್ಲ. ಈ ಸೇವಾ ಮಂದಿರ, ನ್ಯೂ ಇಂಗ್ಲೆಂಡು, ಕನ್ನಡ ಕೂಟ, ಬಾಸ್ಟನ್, USA, ಎಂಪರರ್, ಅಟ್ಲಾಂಟಾ ಮತ್ತು ರೋಟರಿ ಕ್ಲಬ್ ಈ ಎರಡು ಸಮಾವೇಶ ಮಾಡಿಕೊಂಡು ಇದನ್ನು ದೊಡ್ಡ ಪ್ರೋಗ್ರಾಮ್ ಮಾಡಿದ್ದಾರೆ. ಮಕ್ಕಳ ವಿದ್ಯಾಭ್ಯಾಸ ಎಲ್ಲ ಚೆನ್ನಾಗಿ ಆಗಲಿ ಅಂತ ನಾನು ಹಾರೈಸ್ತೀನಿ. ಈ ನಿಖಿಲ ಅಂಬಾಟಿಯವರು ಬಾಸ್ಟನ್ ಅಂತ ಹೆಸರನ್ನ ಇವಾಗ ಗೊರೂರು ಗ್ರಾಮದಲ್ಲಿ ಚೆನ್ನಾಗಿ ಚಿರಪರಿಚಿತ ಆಗುವಂತೆ ಮಾಡಿದ್ದಾಳೆ. ಅವಳ ಮುದ್ದಿನ ಮೊಮ್ಮಗಳು ನಮ್ಮ ವರದರಾಜಲು ಗುಂಡಪ್ಪ ಶೆಟ್ಟರ ಮುದ್ದಿನ ಮೊಮ್ಮಗಳಾಗಿ ನಮ್ಮ ಗೊರೂರು ಅವಳು ಎಲೆ ಮರೆ ಕಾಯ ಅಂತ ಎಲ್ಲ ಮಾಡಿದಾಳೆ. ನಮ್ಮ ತಂದೆಗೆ 10 ಮಕ್ಕಳು, ನಮ್ಮ ದೊಡ್ಡಪ್ಪಗೆ ಮಕ್ಕಳಿಲ್ಲ. ಆದರೂ ಅವಳು ನಮ್ಮ ಎಲ್ಲ 10 ಮಕ್ಕಳಿಗೆ ಮುಂದೆ ಬಂದಿದ್ದಾಳೆ. ಅವಳು ಪುಟ್ಟ ಮಗು ಹಂಗೆ ಇದ್ದಾಳೆ. ಈಗ ಒಂದು ಊಟ ತಿಂಡಿ ಮಾಡಲ್ಲ, ಸಾಫ್ಟ್ವೇರ್ ಓದಿ ಕೆಲಸ ಮಾಡಲ್ಲ, ಸಂಪಾದನೆ ಮಾಡಬೇಕು ಅಂತಿಲ್ಲ, ಬರೀ ಸೇವೆ ಮಾಡೋ ಬದಲೇ ಇರ್ತಾಳೆ. ಅವಳು ಇಶಾ ಫೌಂಡೇಶನ್ ಅಲ್ಲೆಲ್ಲ ಹೋಗಿ ಧ್ಯಾನ ಎಲ್ಲ ಯೋಗ ಎಲ್ಲ ಮಾಡ್ಕೊಂಡು ಬರ್ತಾಳೆ. ಅವಳು ಅಷ್ಟು ಪುಟ್ಟ ಮಗು ಇದ್ದಂಗಿದ್ದಾಳೆ. ಇಷ್ಟು ಸೇವೆ ಮಾಡಬೇಕು ಅಂದರೆ ಬಾಸ್ಟನ್ನಿಂದ ಇಲ್ಲಿ ಕರ್ಕೊಂಬರ್ಬೇಕು ಅಂದರೆ ಎಷ್ಟು ಕಷ್ಟ ಇದೆ ಅಲ್ವಾ. ರೋಟರಿ ಕ್ಲಬ್ನವ್ರ ಸಹಕಾರದಿಂದ ಅವರು ಕೂಡ ಎಲ್ಲನೂ ಮಾಡಿದ್ದಾರೆ. ಹೀಗೆ ಎಲ್ಲ ಕಡೆನೂ ಇದೇ ಥರ ಸೇವಾ ಮನೋಭಾವನೆ ಮಾಡ್ತೀನಿ ನಾನು ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ದಾಳೆ. ಹಾಗಾಗಿ ಈ ಕಾರ್ಯಕ್ರಮ ಇಷ್ಟು ಅದ್ದೂರಿಯಿಂದ ನಡೀತಾ ಇದೆ. ಅವಳಿಗೆ ಒಳ್ಳೆಯದಾಗಲಿ, ಈ ಥರ ಸೇವೆ ಮನೆ ಬಾಗಲಿ ಚೆನ್ನಾಗಾಗಲಿ. ಈ ಪ್ರಾಜೆಕ್ಟ್ನ ಎಲ್ಲರೂ ಉಪಯೋಗಿಸ್ಕೊಳ್ಳಿ. ಡಿಜಿಟಲ್ ಪ್ರೊಜೆಕ್ಟರ್ಸು ಆಧುನಿಕ ಬೋಧನೆ ಕ್ರಮಕ್ಕೆ ಹೆಚ್ಚಿನ ಸಹಕಾರಿಯಾಗುತ್ತೆ. ಹಿಂದಿನ ಕಾಲದಲ್ಲಿ ನಮಗೆ ಪೆನ್ನು ಪೆನ್ಸಿಲ್ ಸಿಕ್ಕಿದ್ರೆ ಸಾಕಾಗಿರುತ್ತೆ. ಇವಾಗ ಅದೆಲ್ಲ ಆಗೋದಿಲ್ಲ. ಈ ಡಿಜಿಟಲ್ ಯುಗದಲ್ಲಿ ಈ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲವಾಗುತ್ತೆ. ನಮ್ಮ ವರದರಾಜಲು ಕಾಲೇಜು, ಯೋಗ ನರಸಿಂಹ ಸ್ವಾಮಿ ವಿದ್ಯಾಸಂಸ್ಥೆ, ಇನ್ನು ನಮ್ಮ ಜಿಲ್ಲೆಯ ಕೆಲವು ಶಾಲೆಗಳಿಗೆ, ಅದರಲ್ಲೂ ನಮ್ಮ ಅರಕಲಗೂಡು ತಾಲೂಕಿನ ಹೆಚ್ಚು ಶಾಲೆಗಳಿಗೆ ಅನುಕೂಲ, ತುಂಬ ಸಂತೋಷವಾಗಿದೆ. ಹಾಗೆ ಬಾಸ್ಟನ್ನನ್ನು ಈ ಗೊರೂರು ಕಾಲೇಜಲ್ಲಿ ಪ್ರಸಿದ್ಧಿ ಮಾಡಿದ್ದಾಳೆ. ಅದೇ ರೀತಿ ಗೊರೂರನ್ನು ಬಾಸ್ಟನ್ನಲ್ಲಿ ಮಾಡಲಿ. ಅದೇ ಥರ ಯಾವ ಗ್ರಾಮೀಣ ಪ್ರದೇಶದಲ್ಲಿ ಉಪಯೋಗ ಆಗುವಂಥ ಕೆಲಸಗಳು ಮಾಡಿ ಡಾಕ್ಟರ್ CV ವೆಂಕಟೇಶ್ ಸರ್ ಅವರಿಗೆ ಧನ್ಯವಾದಗಳು. ಅನುಕೂಲಗಳ ಬಗ್ಗೆ ತಿಳಿಸಿದಂತಹ ಅಖಿಲ ಮತ್ತು ಶ್ರೀ ಬಾಲಾಜಿರವರಿಗೆ ಧನ್ಯವಾದಗಳು. ನಂತರ ಪ್ರೊಫೆಸರ್ HE ಶಶಿಧರ್ ಅವರು, ಮಾಜಿ ಅಧ್ಯಕ್ಷರು, ಬೆಂಗಳೂರು.
ಸಿದಂತಹ ಶ್ರೀ KP ನಾರಾಯಣರವರು ಶ್ರೀ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಅರಕಲಗೂಡು. ನಂತರ ನಂಜುಂಡದಾಸ್ ಶ್ರೇಷ್ಠಿ ಸರ್ ನಂಜುಂಡದಾಸ್ ಶ್ರೇಷ್ಠಿ ಸರ್ ಅವರಿಗೆ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಸಿಂಹಸ್ವಾಮಿ ವಿದ್ಯಾಸಂಸ್ಥೆ ಗೊರೂರು. ಮಾಜಿ ಅಧ್ಯಕ್ಷರು ಶ್ರೀ GR ಏನ್ರಾಜ್ರವರು ನಿರ್ದೇಶಕರು ಶ್ರೀ ಯೋಗ ನರಸಿಂಹ. ಶ್ರೀ AG ರಾಮನಾಥ್ ರವರು ಕಾರ್ಯದರ್ಶಿಗಳು ಶ್ರೀ ಯೋಗ ನರಸಿಂಹ ಸಂಸ್ಥೆ ಗೊರೂರು. ಈ ಸಂದರ್ಭದಲ್ಲಿ ಕೆಂಗಲ್ ಹನುಮಂತಯ್ಯರವರನ್ನು ಸ್ಮರಿಸಿದರು. ಯಾರು ಸರ್ ಅವರು? ಈಗ ಸರ್ಕಾರಿ ಪದವಿ ಪೂರ್ವ ಕಾಲೇಜು ದೊಡ್ಡಮಗ್ಗೆ ಇದರ ಪ್ರಾಂಶುಪಾಲರಾದ ಸೋಮರಾಜ್. ಈಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಿರಂಗಾಲದ ಪ್ರಾಂಶುಪಾಲರಾದಂಥ PU ಕಾಲೇಜಿನ ಪ್ರಾಂಶುಪಾಲರಾದಂಥ ಸನ್ಮಾನವನ್ನು ಸ್ವೀಕರಿಸಿದಂತಹ ಜನಾರ್ದನ್ ಸರ್ ಅವರಿಗೆ ಸನ್ಮಾನವನ್ನು ಸ್ವೀಕರಿಸಿದಂತಹ ಶಂಕರಗೌಡ ಸರ್ ಅವರಿಗೆ ಸ್ವೀಕರಿಸಿದಂತ ಗಣ್ಯರಿಗೆ ಕಾಲೇಜಿನ ಪ್ರಾಂಶುಪಾಲರಾದಂಥ ಶೋಭಾ ಮೇಡಮ್ ರವರು ಸನ್ಮಾನವನ್ನ ಮಾಡುತ್ತಿದ್ದಾರೆ. ಸನ್ಮಾನವನ್ನು ಸ್ವೀಕರಿಸಿದಂಥ ಶ್ರೀಮತಿ ನಿಖಿಲಾ ಅಂಬಾ ಸನ್ಮಾನವನ್ನು ಸ್ವೀಕರಿಸಿದಂಥ ಸುಧಾ ರಾಮನಾಥ್ ANV ಟ್ರಸ್ಟ್ ಮೇಡಮ್ ರವರಿಗೆ ಅಭಿನಂದನೆಗಳು. ಸನ್ಮಾನ ಮಾಡಿದಂತಹ ಪದವಿ ಪೂರ್ವ ಕಾಲೇಜಿನ ಪ್ರಾಣಿಗಳನ್ನ ಕೊಡಲಿಕ್ಕೆ ಈ ಕಾರ್ಯಕ್ರಮವನ್ನು ಗೌರವವಾಗಿಟ್ಟಂತ ನಯಾಜ್ ಹಾಗೂ ಫಯಾಜ್ ಅವರಿಗೆ ಹಾಗೂ ಶೇಷಾದ್ರಿ ಸರ್ ಅವರಿಗೆ ಎಲ್ರಿಗೂ ನೀವೆಲ್ಲರೂ ಕೂಡ ಜೋರ ಚಪ್ಪಾಳೆ ಒಂದು ಸನ್ಮಾನವನ್ನ ಮಾಡ್ತಾ ಇದೀವಿ. ಅವರಿಗೆ ಪ್ರೋತ್ಸಾಹವನ್ನು ಮಾಡಬೇಕು. ಶ್ರೀ ಫಯಾಜ್ ಅಹಮದ್ ಸರ್ ಅವರು ಮುಖ್ಯೋಪಾಧ್ಯಾಯರು ಶ್ರೀ ಶಾಂತಿನಿಕೇತನ ಪ್ರೌಢಶಾಲೆ ಅರಕಲಗೂಡು. ಶ್ರೀ ನಯಾಜ್ ಫಾಷಾರ್ ಅವರು ಸಂಚಾಲಕರು ANV ಟ್ರಸ್ಟ್ ಅರಕಲಗೂಡು. ಇವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇವೆ.
ಕೇಳಿಕೊಳ್ಳುತ್ತೇವೆ. ಸನ್ಮಾನವನ್ನು ಸ್ವೀಕರಿಸಿದಂತಹ ಶಿಕ್ಷಣಾಧಿಕಾರಿಗಳು ಅರಕಲಗೂಡು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಡಿಜಿಟಲ್ ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ಅಂತಿಮವಾಗಿ ಇಲಾಖೆ ಕಡೆಯಿಂದ ಒಂದು ಸೂಚನೆ ನಿಮಗೆ ಮುಖ್ಯೋಪಾಧ್ಯಾಯರುಗಳಿಗೆ, ಇದು ಮಾತಲ್ಲ. ಸನ್ಮಾನವನ್ನು ಮಾಡಲಿದ್ದಾರೆ. ಸನ್ಮಾನವನ್ನು ಸ್ವೀಕರಿಸಿದಂತಹ ಮನುಸ್ಮೃತಿ ಕೇರ್ ಶಿಕ್ಷಕರು ಎವಿಕೆ ಅರಕಲಗೂಡು ಸೇರಿಸ್ಕೊಂಡ್ಬಿಟ್ಟವ್ರು ನಿಮ್ಮ, ಆದ್ರಿಂದ ದಯಮಾಡಿ ಎಲ್ಲರೂ ಕೂಡ ಜೋರ ಚಪ್ಪಾಳೆ ಒಂದೇ ಪ್ರೋತ್ಸಾಹ ನೀಡಬೇಕು. ಪ್ರೌಢಶಾಲೆ ಗೋರೂರು. ಡಿಜಿಟಲ್ ಪ್ರಾಜೆಕ್ಟ್ ಅನ್ನ ಪಡೆಯಬೇಕು. ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಕೋಟೆ ಅರಕಲಗೂಡು. ಈ ಶಾಲೆಯ ಮುಖ್ಯ ಶಿಕ್ಷಕರು ವೇದಿಕೆ ಮೇಲೆ ಬಂದು ಈ ಒಂದು ಪ್ರಾಜೆಕ್ಟ್ ಅನ್ನ ಸ್ವೀಕರಿಸಬೇಕು. ಮುಂದಿನ ಸಿದ್ಧತೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಪೇಟೆ ಅರಕಲಗೂಡು. ಎಎಲ್ವಿ ಪ್ರಥಮ ದರ್ಜೆ ಕಾಲೇಜು ಗೊರೂರು. ನಂತರ ಅರಕೇಶ್ವರಿ ವಿದ್ಯಾಸಂಸ್ಥೆ ಅರಕಲಗೂಡು. ಸರ್ಕಾರಿ ಪ್ರೌಢಶಾಲೆ ಬೀದರೂರು ಅರಕಲಗೂಡು ತಾಲೂಕು. ಹೆಬ್ಬಾಲೆ ಅರಕಲಗೂಡು ತಾಲೂಕು. ವಿದ್ಯಾರ್ಥಿಗಳು ಜೋರಾದ ಚಪ್ಪಾಳೆಯನ್ನು ತಟ್ಟುವ ಮೂಲಕ ಎಲ್ಲರಿಗೂ ಕೂಡ ಹೈಯರ್ ಪ್ರೈಮರಿ ಸ್ಕೂಲ್ ಅರಕಲಗೂಡು. ವಿದ್ಯಾರ್ಥಿಗಳು ದಯವಿಟ್ಟು ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಬೇಕು. ಮುಂದಿನ ಪ್ರಾಜೆಕ್ಟ್ ಅನ್ನ ಮುಂದಿನ ಸಿದ್ಧತೆ ಕಂಚಿರಾಯ ಸರಿವಾಸ ಹೈಸ್ಕೂಲ್ ಅರಕಲಗೂಡು. ನೋಟ್ಬುಕ್ ಅನ್ನು ದಯವಿಟ್ಟು ಮಳೆಯಲ್ಲಿ ನಿಂತಿದ್ದಾವೆ, ದಯವಿಟ್ಟು ಸ್ವಲ್ಪ ಕಾಳರ್ಗಳು ಇಡಬೇಕು, ಸಹಕಾರ ಕೊಡಬೇಕು. ಶಾಂತಿನಿಕೇತನ ವಿದ್ಯಾಶಾಲೆಯ ವಿದ್ಯಾರ್ಥಿಗಳು ಮುಂದಿನ ಸಿದ್ಧತೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಹೊನ್ನವಳ್ಳಿ.
ಒಂದು ಪ್ರೊಜೆಕ್ಟರ್ ವಿತರಣೆಯನ್ನ ಸುಧೀಂದ್ರ ಸೌದಿ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬಂದು ಒಂದು ಪ್ರೊಜೆಕ್ಟರ್ ವಿತರಣೆಯನ್ನು ಮಾಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೀನಿ. Yeah.